ಗಾಳಿಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿರೋದನ್ನ ನೋಡಿರ್ತೀವಿ, ಭೂಮಿ ಮೇಲೆ ಮನುಷ್ಯ ಸಾಮ್ರಾಜ್ಯವನ್ನ ಕಟ್ಟಿರೋದನ್ನ ನೋಡಿರ್ತೀವಿ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇಡೀ ಜಗತ್ತಿನ ಕಣ್ಣು ಕೆಂಪು ಮಾಡೋ ನೀರಿನ ಮೇಲೆಯೇ ಬೆಳೆ ಬೆಳೆಯೋ ಈ ಮಹಾ ಪವಾಡವನ್ನ. ಜನ ಹೇಳ್ತಾರೆ ಮಣ್ಣನ್ನ ನಮ್ದೋರು ಕೆಡಲ್ಲ ಅಂತ, ಆದ್ರೆ ಇಲ್ಲಿ ಮಣ್ಣೇ ಇಲ್ಲ. ಇಲ್ಲಿರೋದು ಕೇವಲ ಹರಿಯೋ ನೀರು ಮತ್ತೆ ಇವರ ಎದೆಯೊಳಗಿರೋ ಛಲ ಮಾತ್ರ. ಇದು ಮಯನ್ಮಾರ್ ದೇಶದ ಇನ್ಲೆ ಸರೋವರ, ಜಗತ್ತಿನ ಏಕೈಕ ಸರೋವರದ ಕೃಷಿ ಕೇಂದ್ರ. ನಿಮಗಿದು ಸುಂದರವಾದ ಪ್ರವಾಸಿ ತಾಣವಾಗಿ ಕಾಣಬಹುದು, ಆದರೆ ಈ ತೇಲುವ ತೋಟಗಳ ಹಿಂದೆ ಇರೋದು ಇಲ್ಲಿನ ರೈತರ ರಕ್ತ ಮತ್ತೆ ಬೆವರು. ಸರೋವರದ ತಳಕ್ಕೆ ಇಳಿದು ಪಾಚಿಯನ್ನ ಹೊತ್ತು ತಂದು ಅದನ್ನ ನೆಲವನ್ನಾಗಿಸಿ ಆ ನೀರಿನ ಮೇಲೆ ನಿಂತು ದಿನವಿಡೀ ದುಡಿಯೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಕಾಲ ಕೆಳಗೆ ನೆಲವಿಲ್ದಿದ್ರು, ಬೆನ್ನ ಹಿಂದೆ ಆಸರೆ ಇಲ್ದಿದ್ರು, ಹಸಿವಿನ ಮುಂದೆ ಪ್ರಕೃತಿಯನ್ನೇ ಮಣಿಸಿದ ಶಕ್ತಿ ಇವರದು. ಒಂದು ಸಣ್ಣ ಗಾಳಿ ಬೀಸಿದ್ರು ಇಡೀ ತೋಟವೇ ಕಿಲೋಮೀಟರ್ ಗಟ್ಟಲೆ ದೂರ ತೇಲ್ಕೊಂಡು ಹೋಗ್ಬಿಡುತ್ತೆ. ಇಂತಹ ಅನಿಶ್ಚಿತ ಬದುಕಿನ ಮಧ್ಯೆ ಇಡೀ ಜಗತ್ತಿಗೆ ಮಾದರಿ ಆಗೋ ರೀತಿಲಿ ಕೃಷಿ ಮಾಡ್ತಿದ್ದಾರೆ ಈ ಸಾಹಸಿಗಳು. ಸೋತು ಕೂರೋದು ಕೆಲವರಿಗಷ್ಟೇ ಗೊತ್ತು, ಗೆದ್ದು ಬದುಕೋದು ಇವರನ್ನ ನೋಡಿ ಕಲಿಬೇಕು. ಬನ್ನಿ, ಈ ಜಲ ಸಾಮ್ರಾಜ್ಯದ ನಿಜವಾದ ಹೀರೋಗಳ ಬದುಕನ್ನ ಹತ್ತಿರದಿಂದ ಹೋಗಿ ನೋಡೋಣ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇವತ್ತು ಇನ್ಲೆ ಸರೋವರದ ಆಳಕ್ಕಿಳಿದು ಈ ರಹಸ್ಯವನ್ನ ಬಿಚ್ಚಿಡ್ತಾನೆ. ಕಣ್ಣು ಬಿಟ್ಟು ನೋಡಿ, ಇದು ಬರೀ ವಿಡಿಯೋ ಅಲ್ಲ, ಬೆವರಿನಿಂದ ಬರೆದ ಇತಿಹಾಸ. ಯೋ, ಒಣಗಿದ ಮರದ ಎಲೆ ಉದುರಿ ಹೋದ ಹಾಗೆ ಮನದ ಕಹಿಯ ನೆನಪುಗಳನ್ನೆಲ್ಲ ಕೊಡವಿ ಹಾಕು. ಈಗಲೇ ಮಾವಿನ ಚಿಗುರು ಸದ್ದಿಲ್ಲದೆ ಬರುವ ಹಾಗೆ ಹೊಸ ಕನಸಿನ ಬೀಜವ ಎದೆ ಒಳಗೆ ಬಿತ್ತಬೇಕು ಮೆಲ್ಲನೆ. ಪಂಚಾಂಗದ ಅಕ್ಷರಕ್ಕಿಂತ ನಿನ್ನ ಬೆವರ ಹನಿ ದೊಡ್ಡದು, ಯಾರೋ ಬರೆದ ಹಣೆಯ ಬರಕ್ಕಿಂತ ನಿನ್ನ ಛಲವೇ ಗಟ್ಟಿಯಾದದ್ದು. ಶ್ರಮ ಪಟ್ಟರೆ ಸಾಕು ಈ ಯುಗಾದಿ ನಿನಗೆ ಗೆಲುವು ತರುವುದು. ಸಮಯ ಬೆಳಗ್ಗೆ 5:30. ನಾವಿದ್ದೀವಿ ನುವಾಂಗ್ ಶ್ವೆ ಅನ್ನೋ ನಗರದಲ್ಲಿ. ಬಹಳ ಅದ್ಭುತವಾದ ಒಂದು ವಿಶೇಷವಾದ ವಿಷಯವನ್ನು ತೋರಿಸೋದಕ್ಕೆ ಬೇಗ ಎದ್ದು 5 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಗಡಗಡ ಚಳಿ. ನೋಡಿ, ಇವರೇ ಬೋಟ್ ಡ್ರೈವರು. ವಾಟ್ ಈಸ್ ಯುವರ್ ನೇಮ್? ಯೋಸ್ನಾಯಿ ಹೊನ್ಸಾಯ್. ಪಕ್ಷಿಗಳೆಲ್ಲ ಬೆಳಗ್ಗೆ ಬೇಗ ಎದ್ದು ಆಕಾಶದಲ್ಲಿ ವಾಕಿಂಗ್ ಮಾಡ್ತಾ ಇದೆ. ನೋಡಿ ಎಂತ ನೋಟ. ನನ್ನ ಲೈಫಲ್ಲಿ ಇಷ್ಟು ಸುಂದರವಾದ ಒಂದು ಜಾಗವನ್ನು ನಾನು ಯಾವತ್ತೂ ನೋಡಿಲ್ಲ. ಇಡೀ ಇನ್ಲೆ ಲೇಕಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಒಬ್ಬನೇ ತಿರುಗಾಡ್ತಾ ಇದ್ದಾರೆ. ಎಂತ ಪ್ರಶಾಂತತೆ. ಸ್ವಾಗತ ಎಲ್ಲರಿಗೂ ಇನ್ಲೆ ಲೇಕ್ಗೆ. ಇನ್ನೇನು ಸೂರ್ಯೋದಯದ ಸಮಯ. ಇಲ್ಲಿ ಸೂರ್ಯ ಉದಯ ಆಗ್ತಾಯಿದ್ದಾನೆ. ಮೊನ್ನೆ ಸೂರ್ಯಾಸ್ತ ಈ ಕಡೆ ನೋಡಿದ್ದೆ, ಈಗ ಸೂರ್ಯನ ಉದಯವನ್ನು ಈ ಕಡೆ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಬಹಳ ಸೊಗಸಾದ ಜಾಗ ರೀ. ಇಷ್ಟು ಚೆನ್ನಾಗಿರೋ ಜಾಗ ಪ್ರಪಂಚದಲ್ಲಿ ಬಹಳ ಕಮ್ಮಿ ಅಂತಲೇ ಹೇಳ್ಬೋದು. ಎಂತಹ ಸರೋವರ, ಎಂತಹ ಪರ್ವತದ ಪ್ರದೇಶ, ಅದರ ಮಧ್ಯ ಇಲ್ಲಿಯ ಪ್ರಕೃತಿಯ ಸೊಬಗು. ಪಕ್ಷಿಗಳು ಬೆಳಗಿನ ಟೈಮಲ್ಲಿ ವಾಕಿಂಗ್ ಮಾಡ್ತಾ ಇವೆ ಆರಾಮಾಗಿ. ಆಹಾ, ಎಂಥ ಜಾಗ. ಲಾಸ್ಟ್ ಟೈಮ್ ಗ್ರೂಪ್ ಜೊತೆಗಿದ್ದೆ, ಇವಾಗ ಒಬ್ಬನೇ ತೊಗೊಂಬಂದೆ. ಕಾರಣ ಏನಪ್ಪ ಅಂದರೆ, ನಿಮ್ಮೆಲ್ರಿಗೂ ನೀರಿನ ಮೇಲೆ ಇನ್ಲೆ ಜನಗಳು. ಇನ್ಲೆ ಅಂದರೆ ಸನ್ಸ್ ಆಫ್ ಲೇಕ್, ಅಂದರೆ ಸರೋವರದ ಪುತ್ರರು ಅನ್ನೋ ಒಂದು ಅರ್ಥ ಬರುತ್ತೆ. ಈ ಒಂದು ಸರೋವರದ ಮೇಲೆ ಇವ್ರುಗಳು ಕೃಷಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಂಬೋಕ್ಕೆ ಅಸಾಧ್ಯ. ಹೇಗೆ ಸರೋವರದ ಮೇಲೆ ಕೃಷಿ ಮಾಡೋಕ್ಕೆ ಸಾಧ್ಯ ಅಂತ ನಮ್ಮೆಲ್ರಿಗೂ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಇವತ್ತು ಈ ವಿಡಿಯೋಲಿ ಉತ್ತರ ಸಿಗುತ್ತೆ. ಫ್ಲೋಟಿಂಗ್ ಗಾರ್ಡನ್ಸ್, ದ ಫೇಮಸ್ ಫ್ಲೋಟಿಂಗ್ ಗಾರ್ಡನ್ಸ್ ಆಫ್ ಇನ್ಲೆ. ಇಲ್ಲಿ ಈಗ ನಮ್ಮಲ್ಲೆಲ್ಲ ಆಸ್ತಿ ಮಾಡ್ತೀವಲ್ಲ, 60-40 ಸೈಟ್ ಇದೆ. HSR ಅಲ್ಲಿ ನನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ.
ಅಥವಾ ಮತ್ತೊಂದು ಕಡೆ ನನ್ನೊಂದಿಷ್ಟು 4 ಎಕರೆ ಇದೆ ಅಥವಾ ಒಂದು 10 ಕುಂಟೆ ಇದೆ ಅಂತ ಹೇಳ್ತೀವಲ್ಲ, ಅದೇ ಥರ ಇನ್ಲೇ ಜನಗಳು ಈಗ ಅಪ್ಪ ಮಗನಿಗೆ ಓಕೆ ನೋಡು ಈ ನದಿದು ಅಥವಾ ಈ ಸರೋವರದ್ದು ಈ ಜಾಗ ನಿಂದು, ಈ ಸರೋವರದ ಆ ಸೈಡು ಅವಂದು, ಆ ಥರ ಬೌಂಡ್ರಿಗಳನ್ನು ಸರೋವರದ ಮೇಲೆ ಹಾಕ್ಕೊಂಡಿರೋದು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡೋಕ್ಕಾಗಲ್ಲ. ಆ ರೀತಿಯ ಸೆಗ್ರಿಗೇಷನ್ನು ಇಡೀ ಇನ್ಲೇ ಲೇಕಲ್ಲಿದೆ. ಅದನ್ನು ಮತ್ತು ಇಲ್ಲಿಯ ಕೃಷಿಯನ್ನು ಪ್ರತಿಯೊಂದನ್ನು ನೀರಿನ ಮೇಲಿನ ಕೃಷಿಯನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋಲಿ. ಫಸ್ಟು ಸೂರ್ಯ ಉದಯವನ್ನು ನೋಡೋಣ. ಸ್ವಲ್ಪ ಬೆಚ್ಚಗಾಗೋಣ, ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಅದಾದಮೇಲೆ ಒಂದೊಂದೇ ತೋರಿಸ್ತಾ ಹೋಗ್ತೀರಿ. ತುಂಬ ಚೆನ್ನಾಗಿರುತ್ತೆ. ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಬೋಟ್ ಮ್ಯಾನ್ಗೆ ಒಂದು ಚಪ್ಪಾಳೆ ಹೊಡೀರಿ, ಯಾಕೆಂದರೆ ಬೆಳಗ್ಗೆ ಚಿಕ್ಕ ಹುಡುಗ ಬಂದು ನಿಮ್ಮ ಗ್ಲೋಬಲ್ ಕರಡಿಗನ್ನು ಇಡೀ ಇನ್ಲೇ ಪ್ರದೇಶವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದಾನೆ. ಎಂಥ ಪ್ರಶಾಂತತೆ. ಸಂಜೆ ಬಂದರೆ ತುಂಬ ಜನ ಇರ್ತಾರೆ. ಬೆಳಗ್ಗೆ ನೋಡಿ 5:30 ಯಾರೂ ಇಲ್ಲ. ಇನ್ನೇನು 6 ಗಂಟೆ ಆಯಿತು. ಆಹಾ ಸೂರ್ಯ ಹೆಂಗೆ ಹೊಡಿತಾ ಇದೆ ನೋಡ್ರಿ. ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಮಾಡಿ ತೋರಿಸ್ತೀನಿ ನೋಡಿ, ಹಿಂಗೆ ಕಾಣಿಸ್ತಿದ್ದಾನೆ. ವೈಟಮಿನ್ ಡಿ ಇವತ್ತು ಓವರ್ ಡೋಸಲ್ಲಿ ಸಿಗ್ತಾಯಿದೆ ಈ ನಿಮ್ಮ ಗ್ಲೋಬಲ್ ಕರಡಿಗನಿಗೆ. ಮನೇಲಿದ್ದರೆ ಹೇಳೋದೇ ಇಲ್ಲ. ಇಲ್ಲಿ ಬೆಳಗ್ಗೆ ಎದ್ದು ಸೂರ್ಯ ಉದಯವನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಇನ್ಲೇದು ಆಳ ಇಲ್ಲ, ಇಲ್ಲಿ ಸರೋವರ 2 ರಿಂದ 4 ಮೀಟ್ರ್ ಅಷ್ಟೇ ಆಳ ಇರೋದು. ಆದರೆ ತುಂಬ ಸೊಂಪಾದ ಮೀನು ಮತ್ತು ಸಾಕಷ್ಟು ವೆಜಿಟೇಷನ್ ಇರುವಂತಹ ಜಾಗ. ಮತ್ತು ಇಲ್ಲಿಯ ಸಿಲ್ಟ್ ತುಂಬ ಕೃಷಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಹುಟ್ಟಿದಂಥ ಜನರು ಬೇರೆ ಎಲ್ಲೂ ಹೋಗಲ್ಲ. ನಮಗಿದೆ ಫೇವ್ರೆಟ್ ಪ್ಲೇಸ್ ಅಂತ ಇಲ್ಲೊಂದು ಬೋಟ್ ಹಾಕ್ಕೊಂಡು ಒಂದು ಮನೆ ಮಾಡಿಬಿಟ್ಟು ನೀರಲ್ಲಿ ಆರಾಮಾಗಿರ್ತಾರೆ. ಇವಾಗ ಆ ಕಡೆ ಹೋಗೋಣ. ಸೂರ್ಯೋದಯ ಆಯಿತು, ಇನ್ನು ಜೀವನವನ್ನು ನೋಡೋಣ ನದಿಯ ಮೇಲೆ. ಈಗ ನಾವು ಬಂದು ತಲುಪಿದ್ದೀವಿ ಇಲ್ಲಿಯ ಹೈಡ್ರೋಫೋನಿಕ್ ಚಾನ್ ಅಂತ ಕರೀತಾರೆ ಫ್ಲೋಟಿಂಗ್ ಗಾರ್ಡನ್ಸ್ಗೆ. ನೀವು ಇಲ್ಲಿ ಎಲ್ಲ ಕಡೆ ನೋಡೋದು ಟೊಮ್ಯಾಟೊ ಹಣ್ಣುಗಳನ್ನು. ಯಾಕೆ ಅಂದರೆ ಇಡೀ ಮಯನ್ಮಾರ್ ದೇಶದ 90% ಟೊಮ್ಯಾಟೊ ಇನ್ಲೇ ಸರೋವರದಿಂದ ಬರುತ್ತೆ. ಈಗ ಮೋಟರ್ ಆಫ್ ಆಯಿತು, ಯಾಕೆಂದರೆ ಇನ್ನು ಮೋಟರ್ ವರ್ಕ್ ಆಗಲ್ಲ. ಈಗ ಕೈಯಿಂದ ನಾವು ಮ್ಯಾನ್ಯೂವರ್ ಮಾಡಿಕೊಂಡು ಹೋಗಬೇಕು. ನಿಮಗೆ ಕಾಣಿಸ್ತಾ ಇರಬೇಕು ಇಲ್ಲಿ ನೋಡಿ ಟೊಮ್ಯಾಟೊ ಗಾರ್ಡನ್ಸು ಹೇಗೆ ಇವರು ಹೈಡ್ರೋಫೋನಿಕ್ ಮೆಥಡಲ್ಲಿ ಟೊಮೆಟೋನ ಬೆಳೀತಾ ಇದ್ದಾರೆ ಅಂತ. ಈಗ ನಮ್ಮ ಬೋಟ್ ಹುಡುಗ ಏನೋ ಸರ್ಕಸ್ ಮಾಡ್ತಾ ಇದ್ದಾನೆ, ಏನೊಂದು ಗೊತ್ತಾಗ್ತಲ್ಲ. ಮೋಸ್ಟ್ಲಿ ಕೈಯಲ್ಲಿ ರೋ ಮಾಡ್ತಾನೆ ಅನಿಸುತ್ತೆ. ಇಲ್ಲಿ ಕೂತ್ಕೊಂಡು ರೋ ಮಾಡ್ತಾನೆ. ನೋಡಿ, ಈ ವಿಡಿಯೋ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಪಡಬೇಕು ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ವಿಶ್ವದ ವಿಶೇಷತೆಯ ತರೋದಕ್ಕೆ ನಿಮ್ಮ ಗ್ಲೋಬಲ್ ಕನ್ನಡಿಗ ತನ್ನ ಸರ್ವಸ್ವವನ್ನು ಧಾರೆ ಎರೆದು ಮಾಡ್ತಾ ಇದ್ದಾನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಹಾಗೆ ನಮ್ಮ ಬೋಟ್ ಮ್ಯಾನ್ಗೂ ಕೂಡ ಒಂದು ಮನದುಂಬಿ ಒಂದು ಚಪ್ಪಾಳೆ ಹೊಡೀರಿ. ಇಷ್ಟು ಕಷ್ಟಪಡ್ತಾ ಇದ್ದಾನೆ ಬೆಳಗ್ಗೆ. ಸ್ವಾಗತ. ಆಹಾ ಈ ಥರ ಒಂದು ಗಾರ್ಡನ್ ನಿಮಗೆ ಇಡೀ ವಿಶ್ವದಲ್ಲೇ ಎಲ್ಲೂ ನೋಡೋದಕ್ಕೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಹತ್ತಿರದಿಂದ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಟೊಮೆಟೊ ಹಣ್ಣುಗಳು ಹೆಂಗೆ ಬಿಟ್ಟಿದೆ ಅಂತ. ಇಲ್ಲಿ ಈ ದಾರಿಗಳಲ್ಲಿ ಚಿಕ್ಕ ಬೋಟ್ಗಳಲ್ಲಿ ಜನರು ಅಥವಾ ರೈತರು ಬಂದು ಈ ಜಾಗವನ್ನು ಹಾರ್ವೆಸ್ಟ್ ಮಾಡ್ತಾರೆ. ಹಣ್ಣಾದ್ಮೇಲೆ ಕಿತ್ಕೋತಾರೆ, ಗಿಡಗಳನ್ನ ಮೇಂಟೈನ್ ಮಾಡ್ತಾರೆ. ಒಂದು ಪ್ರಶ್ನೆ ನಿಮಗೆ ಸರ್ವೇ ಸಾಮಾನ್ಯ ಹುಟ್ಟುತ್ತೆ, ಆಯಿತು ಹಣ್ಣೇನೋ ಬೆಳ್ಕೊಂಡಿದೆ, ಆದರೆ ಈ ಒಂದು ಭೂಮಿಯನ್ನು ಹೆಂಗೆ ನೀರಿನ ಮೇಲೆ ಹೆಂಗೆ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಕಾರಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಾರ್ಷಸ್ ಮತ್ತು ಸೀವೀಡ್, ಹಾಗೆ ಹುಲ್ಲು, ಹಾಗೆ ಸ್ವಲ್ಪ ಮಣ್ಣು, ಇದಿಷ್ಟನ್ನು ಮಿಕ್ಸ್ ಮಾಡಿ ಇವರೇನೆಂದರೆ ನೇಚರ್ ಅಥವಾ ಪ್ರಕೃತಿಯನ್ನು ಅಬ್ಸರ್ವ್ ಮಾಡಿದ್ರು. ಹೇಗೆ ಇವಾಗ ನಾವು ಪಕ್ಷಿಯನ್ನು ನೋಡಿ ಅರ್ಥ ಮಾಡ್ಕೊಂಡು ಹೇಗೆ ಒಂದು ಫ್ಲೈಟನ್ನು ಕ್ರಿಯೇಟ್ ಮಾಡಬೇಕು, ಹೇಗೆ ರೆಕ್ಕೆ ಇರಬೇಕು ಅದಕ್ಕೆ ಅಂತ, ಅದೇ ರೀತಿ ಈ ಮನುಷ್ಯರು ಏನು ಮಾಡಿದ್ರು, ಇಂಥ ಮನುಷ್ಯರು, ಇವ್ರ ಹೆಸರು ಇಂಥ ಅಂದರೆ ಸನ್ ಆಫ್ ಲೇಕ್ ಅಂತ, ಈ ಇನ್ಲೇ ನದಿಯ ಪುತ್ರರು ಅಂತ ಬರುತ್ತೆ. ಇವರು ಇಂಥ ಜನಗಳು, ಇವರೆಲ್ಲ ಈ ಬೋಟ್ ಮ್ಯಾನ್ ಕೂಡ ಇಂಥ ಜನರು. ಈ ಇಂಥ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು ಪ್ರಕೃತಿಯನ್ನು ಅಬ್ಸರ್ವ್ ಮಾಡಿದ್ರು. ಇಲ್ಲಿ ಜಾಸ್ತಿ ಆಳ ಇಲ್ಲ ನದಿ, ಆದರೆ ಇಲ್ಲಿ ಫಲವತ್ತಾಗಿದೆ ಭೂಮಿ.
ಆ ಒಂದು ಸುತ್ತಮುತ್ತ ಇದ್ದಂತಹ ಮಾರ್ಷಸ್ಸು ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು, ಹೇಗೆ ತೇಲ್ತಾ ಇದೆ ಇದು ಅಂತ. ಅವಾಗ ಏನು ಮಾಡಿದ್ರು, ನಾವು ಇದೇ ಥರ ತೇಲ್ಸಿ ಇದ್ರ ಮೇಲೆ ಯಾಕೆ ನಾವು ಬೆಳೆ ಬೆಳಿಬಾರ್ದು ಅಂತ. ಯಾಕಂದರೆ ಇವ್ರಿಗೆ ಬೇರೆ ಸೋರ್ಸೇ ಇಲ್ಲ, ಇವರೆಲ್ಲ ಹುಟ್ಟಿರೋದೇ ನದಿಯ ಸುತ್ತಮುತ್ತ, ಮತ್ತು ಇವ್ರು ತಲಾಂತರದಿಂದ ಇವ್ರ ವಂಶಸ್ಥರು 7-8 ಜನ್ರೇಷನ್ ಎಲ್ಲ ಓಡಾಡಿರೋದೇ ಅಂದರೆ ನದಿ ಮೇಲೆ ಮನೆಗಳು, ನದಿ ಮೇಲೆ ಲೈಫು, ನದಿ ಮೇಲೆ ಜೀವನ, ಸರೋವರದ ಮೇಲೆ ಜೀವನ, ಸರೋವರದ ಮೇಲೆ ಲೈಫು, ಪ್ರತಿಯೊಂದು ಹಾಗೆ ಇರೋದ್ರಿಂದ ಇವರೆಲ್ಲ ಯೋಚನೆ ಮಾಡಿ ಈ ರೀತಿ ಒಂದು ಹೊಸ ಮೆಥಡನ್ನು ಡಿವೈಸ್ ಮಾಡಿದ್ರು. ಇವತ್ತು ಮಾಡರ್ನ್ ಅಗ್ರಿಕಲ್ಚರಲ್ಲಿ ನಾವು ಏನೇನೋ ಮಾಡ್ತಾಯಿದ್ದೀವಿ, ಇವರು ಅವತ್ತಿಂದನೇ ಎಷ್ಟೋ ಜಮಾನದಿಂದನೇ ಈ ರೀತಿಯ ಫ್ಲೋಟಿಂಗ್ ಗಾರ್ಡನ್ಸ್ನ ಮಾಡಿದ ವಿಶೇಷ. ಅದಾದಮೇಲೆ ಏನು ಮಾಡ್ತಾಯಿದ್ರು ಅಂದರೆ, ಹೆಂಗೆ ಶುರು ಮಾಡಿದ್ರು ಅಂದರೆ, ಮೊದಲನೇದಾಗಿ ಈ ರೀತಿ ಒಂದು ಲೇಯರಿಂಗ್ ಮಾಡಿಕೊಂಡು ಅದನ್ನು ಒಂದು ಪ್ರಾಸೆಸ್ ಇದೆ. ಹೆಂಗೆ ಅಂದರೆ, ಎಲ್ಲರೂ ಸೇರಿ ಈ ಒಂದು ಸರೋವರದ ಮೇಲೆ ಸೀವೀಡು, ಹುಲ್ಲು, ಸ್ವಲ್ಪ ಮಣ್ಣು ಹಾಕಿ ಸರೋವರದ ಮೇಲೆ ಹಿಂಗೆ ತೇಲಕ್ಕೆ ಬಿಡ್ತಾರೆ. ತೇಲತ್ತಾ ಇಲ್ವಾ ನೋಡ್ತಾರೆ, ತೇಲಿಲ್ಲ ಅಂದರೆ ಅದ್ರ ಭಾರ ಕಮ್ಮಿ ಮಾಡ್ತಾರೆ, ಅದರ ಅಡ್ಜಸ್ಟ್ಮೆಂಟ್ಸು ಪ್ರತಿಯೊಂದು ಇರುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ಅದ್ರ ಮೇಲೆ ಟೊಮೆಟೊ ಗಿಡಗಳನ್ನು ಅಥವಾ ಇವ್ರು ಬೇರೆ ಬೀನ್ಸು, ಇನ್ನೂ ಸಾಕಷ್ಟು ಹೂಗಳು ಬೆಳೀತಾರೆ. ಇಲ್ಲಿ ಸಾಕಷ್ಟು ಬುದ್ಧಿಸ್ಟ್ ಸ್ತೂಪಗಳು ಮತ್ತು ಪಗೋಡಗಳಿರೋದ್ರಿಂದ ಪ್ರತಿನಿತ್ಯ ಜನರು ಇಲ್ಲಿ ಕೂಡ ಲಿಲ್ಲಿ ಹೂ ಬಹಳ ಮುಖ್ಯ ಇಲ್ಲಿಯ ಜನಗಳಿಗೆ. ಆ ಲಿಲ್ಲಿಯನ್ನು ಕೂಡ ಇದೇ ಫ್ಲೋಟಿಂಗ್ ಗಾರ್ಡನ್ಸ್ ಅಥವಾ AHRಲ್ಲಿ ಬೆಳೀತಾರೆ. ಇಲ್ಲಿ ಈ ಬೆಳೆಯೋಕ್ಕೆ ಶುರು ಮಾಡಿದ ನಂತರ ಅಥವಾ ಈ ಒಂದು ಜಾಗ ನಿಂತ್ಕೋಬೇಕಲ್ಲ, ಇಲ್ಲಾಂದರೆ ಚೂರು ಗಾಳಿ ಬಂದರೆ ಹರ್ಕೊಂಡು ಹೋಗ್ಬಿಡುತ್ತೆ. ಹರ್ಕೊಂಡು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವ್ರೇನು ಮಾಡ್ತಾಯಿದ್ರು, ಈ ಒಂದು ಬಂಬು, ಇದು ತುಂಬ ಆಳ ಇಲ್ಲ, ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ, ತುಂಬ ಆಳ ಏನಿಲ್ಲ, ಪ್ರಾಬ್ಲಿ ಒಂದು 1.5-2 ಮೀಟರ್ ಇರ್ಬೋದು ಅಷ್ಟೇ. ಬಂಬ್ಗಳನ್ನು ಸೆಂಟ್ರಲ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ, ಮಧ್ಯ ಮತ್ತು ಚಿಕ್ಕ ಬಂಬ್ಗಳನ್ನು ಸೈಡಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಈ ರೀತಿ ತೇಲುವಂತಹ ಕೃಷಿಯನ್ನು ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಫಲವತ್ತಾದ ನೀರು ಮತ್ತು ಸಿಲ್ಟ್ ಇರೋದ್ರಿಂದ ಕೆಳಗಡೆ ತಲ ಇರುತ್ತಲ್ಲ, ಅದರಲ್ಲಿ ಚೂರು ಪೋರ್ಸ್ ಇರುತ್ತಲ್ಲ, ಅದರಿಂದ ಇದಕ್ಕೆ ಸಾಕಷ್ಟು ಉತ್ತಮವಾದ ಅಂಶಗಳು ಸಿಕ್ಕಿ ಇಲ್ಲಿ ಬೆಳೆಯುವಂತಹ ಟೊಮ್ಯಾಟೊ ತುಂಬಾ ರುಚಿಯಾದ ಟೊಮ್ಯಾಟೊ ಅಂತ ಹೇಳ್ತಾರೆ. ಇಡೀ ಮಯನ್ಮಾರ್ಗೆ ಹೋಗುತ್ತೆ ಮತ್ತು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಇದನ್ನು ನಂಬಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಈ ಥರ ಒಂದು ಗಾರ್ಡನ್ನು, ಈ ಥರ ಒಂದು ಜಾಗ ನೋಡಿ ಹೆಂಗಿದೆ ಅಂತ. ಆಹಾ ಇನ್ಲೇ ಟೊಮ್ಯಾಟೊ ನೋಡಿ. ಈಗ ಒಬ್ಬರು ರೈತರು ಬರ್ತಾ ಇದ್ದಾರೆ, ಬಂದು ಇವಾಗ ಇಲ್ಲಿ ಟೊಮೆಟೊ ಗಿಡಗಳನ್ನು ಹಾರ್ವೆಸ್ಟ್ ಮಾಡೋದು, ಹಾಗೆ ಅದನ್ನು ನೋಡ್ಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸಾಧ್ಯವಾದರೆ ಹತ್ತಿರದಿಂದ ತೋರಿಸ್ತೀನಿ. ತೇಲ್ಕೊಂಡು ನೀರಲ್ಲಿ ತೋರಿಸ್ಬೇಕ್ರಿ. ಎಲ್ಲಿದ್ದಾರೆ ಅವರು? ಕಾಣಿಸ್ತಾ ಇಲ್ಲ, ನಮ್ಮ ಕ್ಯಾಮ್ರಾ ಕೈಲಿ ಇಟ್ಕೊಂಡಿದ್ದೀರಿ ಈ ಕಡೆಗೆ. ಇತಿಹಾಸದ ಪ್ರಕಾರ ಈ ಕೆರೆ ಸುತ್ತ ವಾಸ ಮಾಡ್ತಾರೋ ಇಂಥ ಜನರು ಮೂಲತಃ ಈ ಭಾಗದವರಲ್ಲ. ಇವರು 12ನೇ ಅಥವಾ 14ನೇ ಶತಮಾನದ ಮಧ್ಯದಲ್ಲಿ ಮಯನ್ಮಾರ್ನ ದಕ್ಷಿಣ ಭಾಗವಾದ ದವಾಯ್ ಪ್ರಾಂತ್ಯದಿಂದ ಇಲ್ಲಿಗೆ ವಲಸೆ ಬಂದವರು ಅಂತ ನಂಬಲಾಗಿದೆ. ಇವರು ಕೆರೆಯ ದಡದಲ್ಲಿ ನೆಲೆಸಲು ಬಯಸಿದ್ರು. ಯಾರಿಗೆ ತಾನೇ ಇಷ್ಟ ಇಲ್ಲ ದಡದಲ್ಲಿ ವಾಸ ಮಾಡೋದು. ಆದ್ರೆ ಅಂದಿನ ರಾಜಕೀಯ ಅಥವಾ ಭೂಮಿಯ ಕೊರತೆಯಿಂದಾಗಿ ಅವರಿಗೆ ಸಮತಟ್ಟಾದ ಭೂಮಿ ಸಿಗ್ಲಿಲ್ಲ. ಬೆಳೆಯಲು ಭೂಮಿ ಇಲ್ದಿದ್ದಾಗ ಈ ಬುದ್ಧಿವಂತ ಜನರು ಏನ್ ಮಾಡಿದ್ರು, ಕೆರೆಯ ಮೇಲೆ ಬದುಕುವ ದಾರಿಯನ್ನ ಕಂಡುಕೊಂಡ್ರು. ಕೆರೆಯಲ್ಲಿ ಹೇರಳವಾಗಿ ಸಿಗುತ್ತಿದ್ದ ಜಲಸಸ್ಯಗಳು ಮತ್ತೆ ಹೂಳು ಮಣ್ಣನ್ನ ಬಳಸಿ ಕೃತಕ ದ್ವೀಪಗಳನ್ನ ನಿರ್ಮಿಸಲು ಶುರು ಮಾಡಿದ್ರು. ಇದು ಆರಂಭದಲ್ಲಿ ಕೇವಲ ಸಣ್ಣ ಪ್ರಮಾಣದಲ್ಲಿ ಮಾಡಕ್ ಶುರು ಮಾಡಿದ್ರು. ಕಾಲಾಂತರದಲ್ಲಿ ಇಡೀ ಕೆರೆಯನ್ನೇ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ರು. ಸರೋವರದ ಕೃಷಿ ಮೊದಲಿಂದ ಇತ್ತು, ಆದ್ರೆ 1960ನೇ ದಶಕದಲ್ಲಿ ಇದು ವಾಣಿಜ್ಯ ರೂಪವನ್ನ ಪಡಿತು. ಅದಕ್ಕೂ ಮೊದಲು ರೈತರು ಕೇವಲ ತಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನ ಬೆಳ್ಕೋತಾ ಇದ್ರು. ಆದ್ರೆ ಆಧುನಿಕ ಗೊಬ್ಬರ ಮತ್ತೆ ಹೈಬ್ರಿಡ್ ಬೀಜಗಳ ಪರಿಚಯವಾದ ಮೇಲೆ ಇಡೀ ಮಯನ್ಮಾರ್ ದೇಶಕ್ಕೆ ಟೊಮೆಟೊ ಪೂರೈಸುವ ಕೇಂದ್ರವಾಗಿ ಈ ಕೆರೆ ಬದಲಾಯಿತು. ಈ ರೀತಿ ತೇಲುವಂತಹ ಕೃಷಿ ಮಾಡೋದ್ರಿಂದ ಯಾವುದೇ ರೀತಿಯ ಫ್ಲಡ್ ಆದರೂ ಕೂಡ ಬಂಬನ ಯಾವ ಥರ ನೆಟ್ಟಿರ್ತಾರೆ ಮತ್ತು ಯಾವ ರೀತಿ ಅದನ್ನು ಪ್ಲೇಸ್ ಮಾಡಿರ್ತಾರೆ ಅಂದರೆ, ಮೇಲಿರುವಂತಹ ಹುಲ್ಲಿನ ಅಂಶ ಅಥವಾ ಎಲ್ಲಿ ಬೆಳೀತಾ ಇರ್ತಾರೆ ಅದು ಫ್ಲಡ್ ಆದ್ರೂ ಮೇಲೆ 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 ಬರ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಮುಳುಗೋಗಲ್ಲ. ಈಗ ನಮ್ಮ ವೆಟ್ಲ್ಯಾಂಡ್ಸಲ್ಲಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ಸಲ್ಲಿ ಏನಾದ್ರು ತುಂಬ ಫ್ಲಡ್ಸ್ ಆದರೆ ಏನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತಿಲ್ಲ. ಆದರೆ ಇಲ್ಲಿ ಹಂಗಲ್ಲ, ಇಡೀ ವರ್ಷ ಎಂತಹ ಫ್ಲಡ್ ಬಂದರೂ ಎಂತಹ ಸಮಸ್ಯೆ ಬಂದ್ರೂ ಇದು ಸದಾ ತೇಲ್ತಾನೆ ಇರುತ್ತೆ. ಅದೇ ಇದರ ವಿಶೇಷತೆ. ಅವರ ತೋಟದ ಮುಂದೆ ಬೋಟ್ ಇಟ್ಕೊಂಡು ಕೂತಿದ್ದಾರೆ. ಇಲ್ಲಿ ಟೊಮೆಟೊವನ್ನು ತೂಕ ಹಾಕ್ಕೊಂಡು ಮಾರ್ಕೆಟ್ ಕಡೆಗೆ ತೊಗೊಂಡೋಗ್ತಾರೆ ನೋಡ್ಬೋದು. ಆ ಹೆಣ್ಮಗು ಕೂತಿದ್ದಾರೆ ನೋಡಿ ಬೋಟ್ ಒಳಗೆ. ನಾವು ಹಳ್ಳಿಗಳಲ್ಲಿ ತೋಟದಲ್ಲಿ ಮನೆಗಳು ಮಾಡ್ಕೊಂಡಿರ್ತೀವಲ್ಲ, ಅದೇ ಥರ ಇವರ ನೀರಿನ ಮೇಲೆ ತೇಲಾಡುವಂತಹ ತೋಟದ ಮೇಲೆ ನೀರಿನ ಮೇಲೆ ಮನೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಜನಗಳು ಅಂದರೆ ಇಡೀ ಫ್ಯಾಮಿಲಿ ಇರಲ್ಲ, ಇದು ಬರೀ ತೋಟದ ಮನೆ ಥರ. ಈ ತೋಟಕ್ಕೆ ಕೆಲ್ಸಕ್ಕೆ ಬಂದಾಗ ರೆಸ್ಟ್ ಮಾಡೋದಕ್ಕೆ, ಸಣ್ಣ ಪುಟ್ಟ ಊಟ ತಿಂಡಿ ಮಾಡೋದಕ್ಕೆ, ಗೊಬ್ಬರ ಅಂದರೆ
ಇಲ್ಲಿ ಗೊಬ್ಬರ ಅವಶ್ಯಕತೆ ಇಲ್ಲ, ಮೆನ್ಯೂರ್ ಇಲ್ಲ, ಆದರೂ ಇತ್ತೀಚೆಗೆ ನಾವು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರಂತೆ. ಏಕೆಂದರೆ ಇಲ್ಲಿ ಅಷ್ಟು ಒಳ್ಳೆ ಫಲವತ್ತಾಗಿ ಬೆಳೆ ಬರ್ತಾ ಇಲ್ಲ ಮುಂಚಿನ ಥರ ಅಂದ್ಬಿಟ್ಟು ಕ್ಲೈಮೇಟ್ ಚೇಂಜಿಂದ ಇವಾಗ ಪೆಸ್ಟಿಸೈಡ್ಸು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನೆಲ್ಲ ಇಡೋದಕ್ಕೆ ಸ್ಟೋರೇಜ್ ರೂಮು, ಮತ್ತು ಇವಾಗ ಹಣ್ಣು ಕಿತ್ತರು ಜಾಸ್ತಿ ಬುಟ್ಟಿಗಳಾಯಿತು, ಆ ಬುಟ್ಟಿಗಳನ್ನೆಲ್ಲ ಆ ಥರ ಮನೆಗಳಲ್ಲಿ ಇಟ್ಕೊಂಡು ಅದಾದಮೇಲೆ ಮತ್ತೆ ಬೋಟಲ್ಲಿ ಮನೆಗೆ ತೊಗೊಂಡೋಗ್ತಾರೆ. ಅವಾಗಿಂದ ಕೃಷಿ ಮಾಡುವಂತಹ ರೈತರನ್ನ ಹುಡುಕ್ತಾ ಇದ್ವಿ, ಕೊನೆಗೂ ಸಿಕ್ಬಿಟ್ರು. ತುಂಬ ಕಷ್ಟ ಇದನ್ನು ತೋರಿಸೋದು, ನೋಡೋದು. ನೀರಲ್ಲಿ ತೇಲ್ಕೊಂಡೆ ತೋರಿಸ್ಬೇಕಲ್ಲ. ಇಮ್ಯಾಜಿನ್ ಮಾಡಿ, ಅವರು ತಮ್ಮ ಇಡೀ ಜೀವನದ ಕೃಷಿಯನ್ನು ನೀರಿನ ಮೇಲೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ. ಭೂಮಿಯ ಮೇಲೆ ಕೃಷಿ ಮಾಡೋದೇ ರೈತರಿಗೆ ತುಂಬ ಚಾಲೆಂಜಿಂಗು. ಅಂಥದ್ರಲ್ಲಿ ನೀರಿನ ಮೇಲೆ ಮಾಡೋದು ಅದಕ್ಕೆ ಒಂದು 10 times ಜಾಸ್ತಿ ಚಾಲೆಂಜಿಂಗು. ನೀರಿನ ಮೇಲೆ ಹೇಗೆ ಕೃಷಿಯ ಭೂಮಿಯನ್ನು ಸಿದ್ಧತೆ ಮಾಡ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಒಂದೊಂದು ಚಿಕ್ಕ ಚಿಕ್ಕ ಮೂಮೆಂಟ್ ಕೂಡ ನಿಮಗೆ ಬೋಟಲ್ಲೇ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ ಯಾವ ರೀತಿ ಗಾಳಿಗೆ ಮತ್ತು ನಮ್ಮ ಬೋಟಿನ ರಭಸಕ್ಕೆ ಅದು ಹಿಂಗೆ ತೇಲಾಡ್ತಾ ಇದೆ, ಅಲ್ಲಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಮುಳುಗಲ್ಲ. ಯಾಕೆಂದರೆ ಆ ರೀತಿ ಸಿಸ್ಟಮ್ಮು ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಮತ್ತು ಆ ಬಂಬಿಂದ ಸಿಕ್ಕಿ ಆ ಜಾಗವನ್ನು ಮೂವ್ ಮಾಡ್ದಂಗೆ ಮಾಡಿದ್ದಾರೆ. ಈಗ ಕೆಲವು ಸರಿ ಇಲ್ಲೂ ಕೂಡ ಲ್ಯಾಂಡ್ ಲಿಟಿಗೇಷನ್ನು, ಲ್ಯಾಂಡ್ ಸಮಸ್ಯೆಗಳು ಇಲ್ಲೂ ಬರುತ್ತೆ. ಹೆಂಗೆ ಅಂದರೆ ಈಗ ನಮ್ಮ ತಾತ ಒಂದಿಷ್ಟು ಆಸ್ತಿ ಮಾಡಿದ್ದಾರೆ, ಮಕ್ಕಳು ನೆಕ್ಸ್ಟ್ ಅವ್ರಿಗೂ ಆಸ್ತಿ ಹೋಗುತ್ತೆ. ಅವ್ರ ಮಕ್ಕಳು ಬಂದಾಗ ನಂದಿದು ನಂದದು ಅಂತಾರೆ. ಕೆಲವು ಸಲ ಈ ಭೂಮಿಯನ್ನು ಮಾರ್ತಾರೆ, ಅಂದರೆ ಭೂಮಿಯನ್ನಲ್ಲ ನೀರಿನ ಜಾಗವನ್ನೇ ಮಾರ್ತಾರೆ. ಅವಾಗೇನು ಮಾಡ್ತಾರೆ ಅಂದರೆ ಇಷ್ಟು ಜಾಗನ ಮಾರ್ತಾ ಇದ್ದೀನಿ, ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾರೆ. ಕೆಲವು ಸಲ ಬರೀ ಏನಂತಾರೆ ಈ ಸರೋವರದ ಜಾಗವನ್ನು ಕೊಡ್ತೀನಿ, ಆದರೆ ಅದರ ಮೇಲಿರುವಂತಹ ಕೃಷಿಯನ್ನು ಕೊಡಲ್ಲ ಅಂತಾರೆ. ಅವಾಗೇನು ಮಾಡ್ತಾರೆ, ಈ ಇಡೀ ಫಾರ್ಮನ್ನೇ, ನೀರಿನ ಮೇಲೆ ತೇಲ್ತಾ ಇರುವಂತಹ ಫಾರ್ಮನ್ನೇ ಈ ಕಡೆಯಿಂದ ಬೇರೆ ಕಡೆಗೆ ಸಾಗಿಸ್ತಾರೆ, ಬೇರೆ ಪ್ರಾಪರ್ಟಿಗೆ. ಸೊ ಆ ರೀತಿ ಸಾಕಷ್ಟು ಹೆಂಗೆ ಭೂಮಿಯ ಮೇಲೆ ನಾವು ಏನೇನು ಮಾಡ್ತೀವಲ್ವ, ಅದಷ್ಟು ಕೆಲಸಗಳನ್ನು, ಅದೆಷ್ಟು ಪ್ರಾಬ್ಲಮ್ಸನ್ನು ಇವರು ಕೂಡ ನೀರಿನ ಮೇಲೆ ಎದುರಿಸ್ತಾ ಇದ್ದಾರೆ. ಮತ್ತು ನೀರಿನ ಮೇಲೆ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಗೇಟ್ ಆಗಿರ್ತೀವಲ್ಲ, ಅದೇ ಥರ ಪ್ರತಿ ತೋಟದ ಮನೆಗೂ ಒಂದು ಗೇಟು, ಬೀಗ ಎಲ್ಲ ಆಗಿರ್ತಾರೆ. ಆಚೆ ಕಡೆ ಒಂದು ಬೋಟ್ ಪಾರ್ಕಿಂಗ್ ಮಾಡಿರ್ತಾರೆ. ಈ ಒಂದು ಜಾಗದಲ್ಲಿ ನನಗೆ ಎಷ್ಟು ಪ್ರಶ್ನೆಗಳು ಹುಡ್ತಾ ಇದೆ ಅಂದರೆ, ಹೇಗೆ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ. ನಿಮ್ಮ ತಲೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಎಷ್ಟು ವರ್ಷ ಇರುತ್ತೆ ಇದು ಹಾಳಾಗಲ್ವಾ, ಕೊಳತು ಹೋಗಲ್ವಾ ಅಂತ. ಒಂದು ಸರಿ ಈ ಥರ ಹೈಡ್ರೋಫೋನಿಕ್ ಫಾರ್ಮಿಂಗ್ನ ರೆಡಿ ಮಾಡಿ ಕರೆಕ್ಟಾಗಿ ಬೆಳೆ ಶುರುವಾಯಿತು ಅಂದರೆ 15 ವರ್ಷ ಇದು ಹಾಳಾಗಲ್ಲ. ಅದಾದಮೇಲೆ ಒಂದು 15 ವರ್ಷ ಹತ್ತಿರ ಬರ್ತಿದ್ದಂಗೆ ಈ ಕೊಳೆಯೋಕ್ಕೆ ಶುರುವಾಗುತ್ತೆ, ಬೇರೆ ಬೇರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಅಥವಾ ಫಲ ಕೊಡ್ತಾ ಇರಲ್ಲ. ಅವಾಗ ಏನು ಮಾಡ್ತಾರೆ, ಇದನ್ನು ಎಲ್ಲ ಮುರಿದು ಇದನ್ನೇ ಗೊಬ್ಬರದ ರೀತಿಯಲ್ಲಿ ಬೇರೆ ಫಾರ್ಮ್ಗಳಿಗೆ ಯೂಸ್ ಮಾಡ್ತಾರೆ. ಮತ್ತು ಈ ಜಾಗದಲ್ಲಿ ಹೊಸ ಒಂದು ಲೇಯರ್ಸನ್ನು ಶುರು ಮಾಡ್ತಾರೆ. ಎಷ್ಟು ಚೆನ್ನಾಗಿ ರೋ ಬೈ ರೋ ಟೊಮೆಟೊನ ಬೆಳೀತಾ ಇದ್ದಾರೆ ನೋಡ್ಬೋದು. ಈ ಜಾಗದಲ್ಲಿ ನೀವು ಸೌತೆಕಾಯಿನ ಬೆಳೀತಾ ಇರೋದು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಫ್ಯಾಮಿಲಿ ಉಳ್ಕೊಂಡಿದೆ. ಹಿಂಗ್ಲಾ ಬಾ ಅಮ್ಮ ಅಲ್ಲಿ ಏನೇನು ಬೆಳೆದಿರಲ್ಲ ಅದನ್ನೆಲ್ಲ ತಂದಲ್ಲಿ ಒಣಗಾಕ್ತಾ ಇದ್ದಾರೆ. ವಾವ್, ಅದೇನು ಅಂತ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಂಥ ಲೊಕೇಶನ್ ನೋಡ್ರಿ. ಬೋಟ್ ಮೇಲೆ ನಿಂತ್ಕೊಂಡಿದ್ದಾರೆ. ಬೋಟ್ ಮೇಲೆ ವಾಟ್ ಈಸ್ ದಟ್ ಮೇಡಮ್? ದಿಸ್ ಒನ್ ವೆಜಿಟೇಬಲ್? ಒಬ್ಬ ಭಾಷೆ ಗೊತ್ತಾಗಲ್ಲ ಅವ್ರಿಗೆ. ನೋ ಇಂಗ್ಲೀಷ್. ಸೊ ಇವಾಗಷ್ಟೇ ಕಿತ್ಕೊಂಬಂದು ಅದನ್ನೆಲ್ಲ ಅಲ್ಲಿ ನೇತಾಕ್ತಾ ಇದ್ದಾರೆ. ಹಿಂಗೆ ಇವರ ತೋಟದ ಮನೆ ಇದು. ಅವ್ರು ನೋಡಿ, ಅವ್ರ ಕೈಯಲ್ಲಿ ಪೆಸ್ಟಿಸೈಡ್ಸ್ದು ಡಬ್ಬ ಇದೆ. ಇಲ್ಲಿ ಪೆಸ್ಟಿಸೈಡ್ಸ್ ಬಳಕೆನೂ ಇತ್ತೀಚೆಗೆ ಶುರುವಾಗಿದೆ ಅಂತ ಕೇಳ್ಪಟ್ಟೆ. ಮುಂಚೆ ಎಲ್ಲ ಸಂಪೂರ್ಣ ಆರ್ಗ್ಯಾನಿಕಾಗಿ ಬೆಳೆಯೋರಂತೆ. ಈಗ ಎವಾಪ್ರೇಷನ್ ಆಗ್ತದೆ, ನೀರು ಕಮ್ಮಿ ಆಗಿದೆ, ಸಾಕಷ್ಟು ಕ್ಲೈಮೇಟ್ ಚೇಂಜಸ್ಸು ಎಲ್ಲ ಕಡೆ ಆಗ್ತದೆ. ಮತ್ತು ಸುತ್ತಮುತ್ತ ಇಲ್ಲಿ ಶಾನ್ ಹಿಲ್ಸ್ ಅಂತ ಏನಿದೆ, ಇಲ್ಲಿ ಕಾಡು ಹಿಂಗೆ ಹೋಗಿ ಮಣ್ಣೆಲ್ಲ ಈ ಒಂದು ಸರೋವರದ ಒಳಗೆ ಬಂದು ಇಲ್ಲಿಯ ನೀರಿನ ಮಟ್ಟ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದರಿಂದ ಇಲ್ಲಿಯ ಕೃಷಿಗೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಚಾಲೆಂಜಸ್ಗಳು ಇವ್ರುಗಳು ಕೂಡ ಇತ್ತೀಚೆಗೆ ಫೇಸ್ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿಯ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರೋದ್ರಿಂದ ಆಸ್ತಿ ಹೊಡೆದಾಟ ಮತ್ತು ಇನ್ನೂ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಇಲ್ಲೂ ಕೂಡ ನಮ್ಮ ನಾರ್ಮಲ್ ಲೈಫಲ್ಲಿ ಹೆಂಗಿರುತ್ತೋ ಅದೇ ಥರ ನೀರಿನ ಮೇಲೂ ಕೂಡ ಸಾಕಷ್ಟು ವಿವಾದಗಳು ನಡೀತಾ ಇವೆ. ಈಗ
ಅಣ್ಣ ಪೆಸ್ಟಿಸೈಡ್ ಎತ್ಕೊಂಡು ತರಕಾರಿಗೆಲ್ಲ ಹೊಡೆಯೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಅಮ್ಮ ತಮ್ಮ ಬೋಟ್ ಒಳಗೆ ನೀರು ಸೇರ್ಕೊಂಡ್ಬಿಟ್ಟಿದೆ, ಆ ನೀರನ್ನು ಆಚೆ ಸುರಿತಾ ಇದ್ದಾರೆ. ಮತ್ತು ಈಗಷ್ಟೇ ಬೆಳೆದಿರೋ ತರಕಾರಿಯನ್ನು ಜೋಡಿಸ್ಕೊತಾ ಇದ್ದಾರೆ. ಇಲ್ಲಿ ಸಂಜೆವರೆಗೂ ಕೃಷಿ ಮಾಡ್ತಾರೆ, ತಂದಿರೋದನ್ನೆಲ್ಲ ಇಲ್ಲಿ ಶೇಖರಣೆ ಮಾಡ್ತಾರೆ. ತದನಂತರ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಮಾರ್ಕೆಟಿಗೆ ತೊಗೊಂಡೋಗಿ ಹಾಕ್ತಾರೆ. ಇವರ ಜೀವನ ತುಂಬ ಬೆಳಗ್ಗೆ ಶುರುವಾಗುತ್ತೆ. ಇಲ್ಲಿ ಇವಾಗ ನೀವು ಮನೆಗಳನ್ನು ಕಟ್ಕೊಂಡಿರೋದನ್ನು ನೋಡ್ಬೋದು, ಹೇಗೆ ನೀರಿನ ಮೇಲೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ. ಇದು ತೋಟದ ಮನೆ ಅಲ್ಲ, ಇದು ವಾಸ ಇರುವಂತಹ ಮನೆಗಳು. ಇಲ್ಲಿಂದ ಇವರ ಲೊಕ್ಯಾಲಿಟಿ ಅಥವಾ ಇವರ ಊರು ಶುರುವಾಗುತ್ತೆ. ಮನೆ ಆಚೆ ಪಾಟು, ಮನೆ ಒಳಗೆ ಫೋಟೋಸು ಎಲ್ಲ ಕಾಣಿಸ್ತಾ ಇದೆ. ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ, ವಾಶ್ರೂಮ್ ಇದೆ. ಸಾಧ್ಯವಾದರೆ ಒಳಗೋಗಿ ತೋರಿಸ್ತೀನಿ ಯಾವುದಾದ್ರು ಒಂದು ಮನೆಯನ್ನು. ಈಗ ತುಂಬ ಹಸುವಾಗ್ತಾ ಇದೆ, ಅದಕ್ಕೆ ಲೋಕಲ್ ತಿಂಡಿ ತಿನ್ನೋಣ ಅಂತ ಹುಡುಕ್ತಾ ಇದ್ದೀವಿ. ನೀರಿನ ಮೇಲೆ ತಿಂಡಿ ನೋಡಿ, ರೈತರು ತಮ್ಮ ತೋಟದ ಒಳಗೆ ಹೋಗ್ತಾ ಇದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಅಥವಾ ಸ್ಥಳೀಯ ಯುದ್ಧಗಳ ಸಮಯದಲ್ಲಿ ಇಂಥ ಜನರು ಏನ್ ಮಾಡ್ತಾ ಇದ್ರು ಗೊತ್ತಾ, ತಮ್ಮ ಮನೆಗಳನ್ನ ಮತ್ತೆ ತೋಟಗಳನ್ನ ಶತ್ರುಗಳಿಗೆ ಸಿಗದಂತೆ ಕೆರೆಯ ಗುಪ್ತ ಭಾಗಗಳಿಗೆ ಎಳೆದುಕೊಂಡು ಹೋಗಿ ಅಡಗಿಸಿ ಇಟ್ಕೊಳ್ತಾ ಇದ್ರು. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಅಮ್ಮ ಬೋಟ್ ಮೇಲೆ ಕೂರಿಸ್ಕೊಂಡು ಇಬ್ರು ಮಕ್ಕಳನ್ನ ಶಾಲೆಗೆ ಬಿಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಮಕ್ಕಳು ಶಾಲೆಗೆ ಹೋಗ್ತಾ ಇರೋದು. ಅಮ್ಮ ಬುಟ್ಟಿಗಳಲ್ಲಿ ಶೇಖರಣೆ ಮಾಡಿ, ಇಲ್ಲ ಖಾಲಿ ಇದೆ, ಇವಾಗ ಟೊಮೆಟೊ ಕೀಳಕ್ಕೆ ಹೋಗ್ತಾ ಇದ್ದಾರೆ. ಇಬ್ರು ತಾಯಂದ್ರು ಬುಟ್ಟಿಗಳು ತಂದಿದ್ದಾರೆ, ಟೊಮೆಟೊ ಕೀಳಕ್ಕೆ ಹೋಗ್ತಾ ಇದ್ದಾರೆ. ಇವರು ಅಷ್ಟೇ ಮನೆಯಿಂದ ಕೆಲಸಕ್ಕೆ ಫ್ಲಾಸ್ಕು, ಊಟ ತಿಂಡಿ ಪ್ರತಿಯೊಂದನ್ನು ತಗೊಂಡು ಹೋಗ್ತಾ ಇದ್ದಾರೆ ತೋಟಕ್ಕೆ. ಬ್ರದರು ಸಿದ್ಧವಾಗಿ ತಮ್ಮ ಸ್ಪೆಷಲ್ ರೋಯಿಂಗ್ ಟೆಕ್ನಿಕಲ್ಲಿ. ಹಾಯ್ ಬ್ರೋ, ಮಿಂಗ್ಲಾಬಾ, ಹೌ ಆರ್ ಯು? ಗುಡ್. ವಾಟ್ ಈಸ್ ದೇರ್ ಇನ್ ಯುವರ್, ನೋಡಿ ಇವ್ರ ಬೋಟಲ್ಲಿ ಏನೇನಿರುತ್ತೆ ತೋರಿಸ್ತೀನಿ. ಬೋಟಲ್ಲಿ ಕ್ಯಾಪ್ ಇಟ್ಕೊಂಡಿದ್ದಾರೆ, ಬಿಸಿಲು ತುಂಬ ಜಾಸ್ತಿ ಆಗುತ್ತೆ ಅಂತ ಕ್ಯಾಪು, ಮತ್ತು ಊಟ ತಿಂಡಿ ಇಟ್ಕೊಂಡಿದ್ದಾರೆ. ಈಗ ಹೋದರೆ ಮತ್ತೆ ಸಂಜೆವರೆಗೂ ವಾಪಸ್ ಬರೋಲ್ಲ, ಅದಕ್ಕೆ ಊಟ ತಿಂಡಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನೋಡಿ ಇಲ್ಲಿ ಬುಟ್ಟಿ ಇಟ್ಕೊಂಡಿದ್ದಾರೆ, ಫ್ಲಾಸ್ಕ್ ಇಟ್ಕೊಂಡಿದ್ದಾರೆ. ಈ ಅಮ್ಮನೂ ಅಷ್ಟೇ ಏನೋ ಕಿತ್ಕೊಂಬಂದು ಬರ್ತಾ ಇದೆ ತೋಟದಿಂದ. ಈಗ ನೀರು ತುಂಬ್ಕೊಂಡ್ಬಿಡುತ್ತೆ ಇದ್ರೊಳಗೆ. ನೀರು ತುಂಬಿಕೊಂಡಾಗ ಅದನ್ನು ತುಂಬಿ ಆಚೆ ಸುರಿಯೋದಕ್ಕೋಸ್ಕರ ಆ 2 ಬಕೆಟ್ ಇಟ್ಕೊಂಡಿರೋದು. ಓಕೆ ಓಕೆ, ಈ ಟೆಕ್ನಿಕ್ ತೋರಿಸ್ತಾ ನೋಡಿ ಇವಾಗ ಹೆಂಗೆ ಮಾಡ್ತಾರೆ ಅವರು ಕಾಲಲ್ಲಿ ಅಂತ. ಇದು ಬಹಳ 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 ವಿಶೇಷ. ಈಗ ನೋಡಿ ಈಗ ತೋರಿಸ್ತಾರೆ ಸ್ಪೆಷಲ್ ಇನ್ಲೆ ಟೆಕ್ನಿಕ್ಕು, ಬರೀ ಕಾಲಲ್ಲಿ ಮಾಡೋದು. ಆಹಾ, ವಾ ವಾವ್, ಅಮೇಝಿಂಗ್. ಈ ಥರ ಪ್ರಪಂಚದಲ್ಲಿ ಬೇರೆ ಎಲ್ಲೂ ನಿಮಗೆ ಮಾಡೋದಕ್ಕೆ ಸಿಗಲ್ಲ. ನೈಸ್ ಮೀಟಿಂಗ್ ಯು ರೈತರೇ. ರೈತರಿಂದನೇ ನಾವೆಲ್ಲ ಪ್ಲೇಟಲ್ಲಿ ಊಟ ಮಾಡೋಕ್ಕೆ ಸಿಗ್ತಾ ಇರೋದು. ನಮಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ಮೀಟ್ ಆಗಿದ್ದು. ನೋಡಿ ಹೆಂಗೆ ಮುಂದೆ ಕೂತ್ಕೊಂಡಿದ್ದಾರೆ, ಮುಂದೆ ಬ್ಯಾಲೆನ್ಸ್ ಮಾಡಿಕೊಂಡು ಹಿಂದ್ಗಡೆ ಡಬ್ಬಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಸ್ನೇಹಿತರೊಬ್ಬರು ಮನೆ ಇದೆ, ಆ ಮನೆಗೆ ಹೋಗಿ ಭೇಟಿ ಕೊಡ್ತೀವಿ. ನೋಡೋಣ ಅವ್ರ ಮನೆ ಹೆಂಗಿರುತ್ತೆ, ನೀರಿನ ಮೇಲೆ ಮನೆ ಜೀವನ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದೀವಿ. ಇವೆಲ್ಲ ತೋಟ ಕಾಣಿಸ್ತಾ ಇದೆಯಾ, ಟೊಮೆಟೊ ಹಣ್ಣೆಲ್ಲ ಅಲ್ಲಿ ಬಿದ್ದಿದೆ. ಕಾರನ್ನು ರಿವರ್ಸಲ್ಲಿ ಪಾರ್ಕಿಂಗ್ ಮಾಡ್ತೀವಲ್ಲ, ಅದೇ ಥರ ಬೋಟನ್ನು ಪಾರ್ಕಿಂಗ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಇಳಿದ್ವಿ, ಈಗ ಮನೆ ತೋರಿಸ್ತೀನಿ. ಅಮ್ಮ ನಿಮ್ಮ ಮನೆ ತೋರಿಸಿ, ಏನೇನು ಇಟ್ಟಿದ್ದೀರಾ ಮನೆಯಲ್ಲಿ ಅಂತ. ಇಲ್ಲಿ ಕೃಷಿಗೆ ಬೇಕಾಗಿರುವಂತಹ ಸಲಕರಣೆಗಳನ್ನೆಲ್ಲ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಮನೆ ಬಂಬಿಂದ ಕಟ್ಟಲಾಗಿದೆ. ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಈಗ ಮನೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಕಾಲಿಗೆ ರಕ್ತ ಸಂಚಾರ ನಿಂತೋಗ್ಬಿಟ್ಟಿದೆ, ಅದಕ್ಕೆ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಮನೆ ಬಹಳ ಸಿಂಪಲ್ ಆಗಿದೆ, ತಗಡಲ್ಲಿ ಕಟ್ಟಿದ್ದಾರೆ ಮತ್ತು ಕೆಲವು ಮರದ ತೊಗಟೆಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಕಾಫಿ ಪುಡಿ ಇಟ್ಟಿದ್ದಾರೆ, ಕ್ಯಾಟ್ರಪಿಲ್ಲರ್ ಇಟ್ಟಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ವಸ್ತುಗಳೇನೆ, ಏನು ಹೆಚ್ಚು ವಸ್ತು ಇಲ್ಲ. ಮಧ್ಯದಲ್ಲಿ ದೇವರ ಮನೆ. ಏನಿರುತ್ತೋ ಬಿಡುತ್ತೋ ಇವರ ಮನೆಯಲ್ಲಿ ದೇವರ ಮನೆ ತುಂಬ ಚೆನ್ನಾಗಿರುತ್ತೆ.
ಸೊ ಇದು ದೇವ್ರ ಮನೆ, ಇದು ಅಡುಗೆ ಮನೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಡುಗೆ ಮನೆ. ಹಾಂ ಹೌದು, ಪುಟ್ಟದಾದ ಚಿಕ್ಕದಾದ ಚೊಕ್ಕದಾದ ಅಡುಗೆ ಮನೆ. ಅಡುಗೆ ಮನೆ ಆಚೆ ಕಡೆನೇ ತೇಲಾಡುವ ತೋಟಗಳು ಈ ರೀತಿ ಇದೆ. ಇಲ್ಲಿ ಬಾಲ್ಕನಿ ಕೂಡ ಇದೆ, ಬಾಲ್ಕನಿ ಕೂಡ ಮಾಡಿದ್ದಾರೆ. ಯಪ್ಪ, ಎಲ್ಲಿ ಮುರಿದೋಗ್ಬಿಡುತ್ತೋ, ಎಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತೀವೋ ಒಂದು ಭಯ. ಇಲ್ಲೂ ತೋಟ ಇದೆ, ಇವ್ರದ್ದೇ ಆದ ಸ್ವಂತವಾದ ಬೋಟ್ ಇದೆ. ಎಂತಹ ಪ್ರಕೃತಿಯ ನಡುವೆ ಬದುಕ್ತಾ ಇದ್ದಾರೆ ನೋಡಿ. ಅಮ್ಮಂಗೆ ತಿಂಡಿ ಮಾಡಿಕೊಡಿ ಅಂತ ಕೇಳೋದಾ? ಅಮ್ಮ ತಿಂಡಿ ಹಾಂ ಮಾಡ್ತೀರಾ? ಓಕೆ, ಅಮ್ಮ ಊಟ ಕೊಡ್ತಾರಂತೆ, ಊಟ ಮಾಡೋಣ. ನೀವು ಊಟ ಗೀಟ ಮಾಡೋದೇ ಇಲ್ಲ ಇವರು, ಬರೀ ಎಲೆ ಅಡಿಕೆ ಹಾಕೊಂಡು ಕೂತಿರ್ತಾರೆ ಯಾವಲು. ಸ್ಪೀಕರ್ ಇಟ್ಟಿದ್ದಾರೆ. ಹಾಗೆ ಒಂದು ಪುಟ್ಟದಾದ ಬೆಡ್ರೂಮ್ ಕೂಡ ಇದೆ. ತುಂಬ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಪರದೆ ಹಾಕಿದ್ದಾರೆ. ತೋಟದಲ್ಲಿ ಬೆಳೆದಿರೋ ಬಾಳೆಹಣ್ಣನ್ನು ಶೇಖರಣೆ ಮಾಡಿದ್ದಾರೆ. ಬಟ್ಟೆ ನೇತಾಕಿದ್ದಾರೆ. ತನಕ ಮುಖಕ್ಕೆ ಹಚ್ಕೋತಾರಲ್ಲ ತನಕ, ಅದರ ಕಲ್ಲು ಮತ್ತು ತನಕದ ಬಾರ್ಕ್ ಇಟ್ಟಿದ್ದಾರೆ. ಆಚೆ ಕಡೆ ಬಂದರೆ ಇನ್ನೊಂದು ವಿಶಾಲವಾದ ತೋಟ. ಎಲ್ಲ ಕಡೆನೂ ಕೃಷಿ ನಡೀತಾ ಇದೆ. ಬೆಳಗ್ಗೆ ಬೆಳಗ್ಗೆ ಬ್ಯುಸಿ ಟೈಮು, ಎಲ್ಲೋ ಅಷ್ಟೇ, ಎಲ್ಲೆಲ್ಲೂ ಕೃಷಿ. ಊಟಕ್ಕೆ ಪ್ಲೇಟ್ ಹಾಕಿದ್ರು. ನಾನು ಮನೆ ಒಳಗೂ ಲೈಫ್ ಜಾಕೆಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ ಗುರು, ಯಾಕೆಂದರೆ ಮನೆ ನೀರ್ ಮೇಲಿದೆ. ಅಮ್ಮ ನೋಡಿ, ಹಪ್ಪಳ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಹಪ್ಪಳನ. ಮೋಮೋ ಮೋಮೋ ಎಲಿಮೋ ಹಪ್ಪಳ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ನೀವು ಊಟಕ್ಕೆ ಬನ್ನಿ ಹಿಂದೆ, ನಮ್ದು ಊಟ ಆಯಿತು ಅಂದರು. ಓಕೆ, ಇದೇ ತೋಟಗಳಲ್ಲಿ ಬೆಳೆದಿರುವಂತಹ ಸೊಪ್ಪು ಹಾಗೆ ಸಾರು. ಈ ಸಾರಲ್ಲಿರೋ ಸೊಪ್ಪು ಕೂಡ ಇನ್ಲೇದೆ ಅಂತೆ. ಆಹಾ, ಸೂಪರ್ ಸೂಪರ್. ಈ ಇನ್ಲೆ ಹಪ್ಪಳ ಮೌಮೌ ಅಂತ ಕರೀತಾರೆ ನೋಡಿ, ಹೆಂಗಿರುತ್ತೆ ಅಂತ. ರೈಸ್ ಕ್ರ್ಯಾಕರ್ಸ್ ಅಂತ ಕೂಡ ಕರೀತಾರೆ ಇದನ್ನು ಇವರು ಊಟಕ್ಕೆ ನೆಂಚ್ಕೊಂಡು ತಿಂತಾರೆ. ಊಟದ ತಟ್ಟೆಗಿಂತ ಹಪ್ಪಳನೇ ದೊಡ್ಡದಿಲ್ಲ ಗುರು ನೋಡಿ. ಇಲ್ಲಿ ಊಟ ತಿಂಡಿನ ಕವರ್ ಮಾಡ್ಬೋದು ಇದ್ರಲ್ಲಿ ನೋಡಿ, ಹಿಂಗೆ ಹುಳಗಿಳ ಬರಬಾರ್ದು ಅಂದರೆ ಅಲ್ವಾ. ಚೆನ್ನಾಗಿದ್ದು ತಿನ್ಬಿಟ್ಟೆ ಖಾರ. ಅಯ್ಯೋ ಖಾರ. ಹಾಗೆ ಇದೇ ಇನ್ಲೆಯಲ್ಲಿ ಸರೋವರದಲ್ಲಿ ಬೆಳೆದಂತಹ ಸೌತೆಕಾಯಿಯನ್ನು ಕೊಟ್ಟಿದ್ದಾರೆ. ಇಲ್ಲೇ ಬೆಳೆದು ಇಲ್ಲೇ ತಿನ್ನುವಂತಹ ಅನುಭವ ಇದೆಯಲ್ಲ, ಅದಕ್ಕಿಂತ ದೊಡ್ಡದಿನ್ನೊಂದಿಲ್ಲ. ಬಹಳ ಮುಗ್ಧ ಜೀವಿಗಳು, ಎಷ್ಟು ನಗ್ನಗ್ತಾ ಮಾತಾಡಿಸ್ತಾ ಊಟ ಕೊಡ್ತಾ ಇದ್ದಾರೆ. ಭಾಷೆ ಬರಲ್ಲ ಇಬ್ರಿಗೂ. ಸೊ ಇವರಿಬ್ರು ಗಂಡ ಹೆಂಡತಿ, ಇವರಿಗೆ ಮಕ್ಕಳಿದಾರಂತೆ. ಮಕ್ಕಳು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಸ್ಕೂಲ್ಗೆ ಹೋದ್ರು ಅಂದರು. ಸ್ಕೂಲ್ ಎಲ್ಲಿ ಅಂದರೆ ನದಿಯ ಆ ಕಡೆ ಅಥವಾ ಸರೋವರದ ಆ ಕಡೆ ಅಂದರು. ಮತ್ತು ಹೆಂಗೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಅಷ್ಟೊಂದು ದೂರ ಇದ್ದರೆ ಅಂದರೆ ವಾಪಸ್ ಬರಲ್ವಂತೆ. ಅಲ್ಲೇ ಡಾರ್ಮಿಟ್ರಿ ಇರುತ್ತಂತೆ, ಅಲ್ಲೇ ಮಲಗ್ತಾರಂತೆ. ಒಂದು ರೀತಿಯ ಹಾಸ್ಟೆಲ್ಲು. ಇವ್ರುಗಳು ಇಲ್ಲಿರ್ತಾರೆ. ಎಲ್ಲ ಅಂದರೆ ಹಾಲಿಡೇಸು, ಹಬ್ಬ ಹರಿದಿನ ಇದ್ದಾಗ ಮಾತ್ರ ಬರ್ತಾರಂತೆ, ಅಥವಾ ಇವರೇ ಹೋಗ್ಬಿಟ್ಟು ಬೋಟಲ್ಲಿ ಕರ್ಕೊಂಬರ್ತಾರಂತೆ. ಆ ರೀತಿ ಪ್ರಾಸೆಸ್ಸು. ಭಾಳ ಡಿಫ್ರೆಂಟ್ ಲೈಫ್. ಮತ್ತೆ ಅಮ್ಮ ಅನ್ನ ಕೇಳ್ತಾ ಇದ್ದಾರೆ. ಸಾಕಾಯಿತು, ಹೊಟ್ಟೆ ತುಂಬಿತು, ಅನ್ನದಾತು ಸುಖಿ ಭವ. ಮದುವೆ ಫೋಟೋಸ್ ತೋರಿಸ್ತಾ ಇದ್ದಾರೆ. ಇವ್ರ ಮದುವೆ ಫೋಟೋ, ಇವ್ರ ಮಗ. ಇದೇನೆಂದರೆ ಮಾಂಕ್ ಆಗೋ ಮುಂಚೆ ಈ ರೀತಿ ಸೆರೆಮನಿ ಮಾಡ್ತಾರೆ, ಮೊನಾಸ್ಟ್ರಿ ಕಳಿಸ್ತಾರೆ. ಅದಾದಮೇಲೆ ತಲೆನ ಶೇವ್ ಮಾಡಿ ಸ್ವಲ್ಪ ದಿವಸ ಅಲ್ಲಿ ಅಧ್ಯಯನ ಮಾಡೋಕ್ಕೆ ಕಳಿಸ್ತಾರೆ. ಮೊನಾಸ್ಟ್ರಿ ಅಂದರೆ ದೇವಸ್ಥಾನಕ್ಕೆ. ಮಗನ ಫೋಟೋ. ನಮ್ಮಲ್ಲಿ ನೈವೇದ್ಯ ಮಾಡ್ತೀವಲ್ಲ, ಅದೇ ರೀತಿ ಇವರು ಕೂಡ ಫಸ್ಟು ದೇವ್ರ ಮುಂದೆ ನೀರಿಡ್ತಾರೆ. ಕೆಳಗಡೆ ಅವತ್ತು ಮನೇಲಿ ಮಾಡಿರುವಂತಹ ಅಡುಗೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅನ್ನ ಏನು ನಮ್ಗೆ ಊಟ ಕೊಟ್ಟರಲ್ಲ, ಅದೆಲ್ಲ ದೇವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇವ್ರು ಹೆಂಗೆ ತೋಟ ಮಾಡ್ತಾರೆ ಅಂತ ಕಾತರತೆ ಇದೆ. ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅವ್ರ ತೋಟಕ್ಕೆ. ಈಗ ತೋರಿಸ್ತಾ ನೋಡಿ ಹೇಗೆ ಮಾಡ್ತಾರೆ ಅಂತ. ಮಣ್ಣನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಈ ಥರ ಬೋಟ್ ಮುಂದೆ ಕೂತ್ಕೊಂಡು ಗಿಡ ನೆಡ್ತಾರೆ ಒಂದೊಂದೇ ಅಲ್ವಾ. ಇಲ್ಲಿಂದ ಹಿಂಗೆ ನೆಟ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ನನಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಿಂತ್ಕೊಳ್ಳೋದಕ್ಕೆ. ಬೋಟ್ ಮೇಲೆ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು, ಇವಾಗ ಒಂದು ಬ್ಯಾಲೆನ್ಸ್ ಬಂದಿದೆ. ಈ ಮನೆ
ಮತ್ತು ಈ ಮನೆ ಎರಡು ಅಮ್ಮಂದಂತೆ. ಸೊ ಈ ಕಡೆ ಸುತ್ತಮುತ್ತ ಇರುವಂತಹ ತೋಟನ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಮನೆ ಕೆಳಗಡೆ ಈ ಥರ ಸ್ಟಿಲ್ಟ್ ಮಾಡ್ತಾರೆ ಅಂದರೆ, ಸೊ ಇವರ ಮನೆ ಸಂಪೂರ್ಣವಾಗಿ ನೀರಲ್ಲಿಲ್ಲ, ಕೆಲವು ಮನೆಗಳು ಸಂಪೂರ್ಣವಾಗಿ ನೀರಲ್ಲಿರುತ್ತೆ. ಆದರೆ ಈಗ ಸದ್ಯಕ್ಕೆ ನೀರಲ್ಲಿಲ್ಲ ಅಂದ ತಕ್ಷಣ ಯಾವಾಗಲೂ ಇರೋಲ್ಲ ಅಂತಲ್ಲ, ಹೈಟೈಡ್ ಬಂದಾಗ ನೀರು ರೈಸ್ ಆಗುತ್ತೆ, ಆವಾಗ ಇಲ್ಲಿವರೆಗೂ ನೀರು ಬಂದರೂ ಬರ್ಬೋದು, ಆವಾಗ ಈ ಗಾರ್ಡನ್ಸ್ ಕೂಡ ಮೇಲಿಗೆ ರೈಸ್ ಆಗುತ್ತೆ. ಅದಾದಮೇಲೆ ನೀರು ಬಂದರೂ ಕೂಡ ಪ್ರೊಟೆಕ್ಷನ್ ರೀತಿಯಲ್ಲಿ ಈ ಸ್ಟಿಲ್ಟ್ ಹೌಸಸ್ಸು ಉಪಯೋಗಕ್ಕೆ ಬರುತ್ತೆ. ಇವರ ಟಾಯ್ಲೆಟ್ ತೋರಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ್ತೀರ ನೋಡಿ. ಇಲ್ಲಿ ಬಂಬನ್ನು ಕಟ್ಟೋದಕ್ಕೆ ಬಂಬನ್ನು ತಂದಿಟ್ಕೊಂಡಿದ್ದಾರೆ, ಈ ಥರ ನೆಟ್ಕೊಂಡು ಹೋಗ್ತಾರೆ. ಆಹಾ, ಸುಸ್ಸು ಮಾಡೋದಕ್ಕೆ ಎಂಥ ಅದ್ಭುತವಾದ ಜಾಗ ಗುರು. ಅಯ್ಯೋ ನೋಡಿ, ಇದು ಟಾಯ್ಲೆಟ್ ಇವ್ರದ್ದು. ಟಾಯ್ಲೆಟ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಬಂಬಿನ ಮೇಲೆ ಟಾಯ್ಲೆಟ್ ಸೀಟ್ ಇಟ್ಟಿದ್ದಾರೆ, ಅದಾದಮೇಲೆ ಅದು ಹೋಗುವಂತಹ ಜಾಗ ಇದು, ಇಲ್ಲಿ ಶೇಖರಣೆ ಆಗುತ್ತೆ. ಅಲ್ಲೊಂಥರ ಬುಟ್ಟಿ ಥರ ಕಟ್ಟಿದ್ದಾರೆ. ಈ ಬುಟ್ಟಿಯನ್ನು ಮೋಸ್ಟ್ಲಿ ಮೆನ್ಯೂರ್ ರೂಪದಲ್ಲಿ ಯೂಸ್ ಮಾಡ್ತಾರೆ, ಏನು ಗೊತ್ತಿಲ್ಲ. ಈ ಜಾಗದಲ್ಲಿ ಎಲ್ಲ ಸೇರಿಕೊಳ್ತಾ ಇದೆ. ಈ ಜಾಗದಲ್ಲಿ ನಾನು ಸೌತೆಕಾಯಿ ಬೆಳಿತೀನಿ ಅಂತ ಅಮ್ಮ ಹೇಳ್ತಿದ್ದಾರೆ. ತುಂಬ ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿದ್ದು ಬ್ರದರ್. ನಿಮ್ಮನ್ನೂ ಅಷ್ಟೇ ಸಿಸ್ಟರ್, ಒಳ್ಳೆಯದಾಗಲಿ ನಿಮ್ಮ ಲೈಫ್ಗೆ. ಥ್ಯಾಂಕ್ ಯು ಊಟ ಹಾಕಿದ್ದಕ್ಕೆ. ಬಾಯ್, ಹೋಗಿ ಬರ್ತೀನಿ. ಈಗ ಈ ಮನೆಯವರ ಟೊಮ್ಯಾಟೊ ಕೃಷಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಭಾಳ ಹತ್ತಿರದಿಂದ ಇನ್ಲೆ ಟೊಮ್ಯಾಟೊ ನೋಡೋಕೆ ಸಿಗ್ತಾ ಇದೆ. ರೈತರು ಏನು ಮಾಡ್ತಾರೆ ಅಂದರೆ, ಚಿಕ್ಕ ಬೋಟಲ್ಲಿ ಬರ್ತಾರೆ, ಇಲ್ಲಿಂದನೇ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಗಿಡದಲ್ಲಿ ಅಥವಾ ಜಗ್ತಾ ಇದ್ದರೆ ಅದನ್ನು ಸರಿ ಮಾಡೋದು, ಅದೆಲ್ಲ ಸರಿ ಮಾಡಿಕೊಂಡು ಹಣ್ಣಾದ ನಂತರ ಇಲ್ಲಿಂದನೇ ಕಿತ್ಕೊಂಡು ದೋಣಿ ಒಳಗೆ ಬುಟ್ಟಿ ಇಟ್ಕೊಂಡಿರ್ತಾರೆ, ಆ ಬುಟ್ಟಿ ಒಳಗೆ ಶೇಖರಣೆ ಮಾಡಿ ವಾಪಸ್ ತೊಗೊಂಡೋಗ್ತಾರೆ. ಆಹಾ, ಇಲ್ಲಿಯ ಟೊಮೆಟೊ ರುಚಿನೇ ಬೇರೆ ಲೆವೆಲ್ಲು ನೋಡಿ. ರೈತರು ಬಳ್ಳಿಯನ್ನೆಲ್ಲ ಸರಿ ಮಾಡ್ತಿದ್ದಾರೆ, ಬಂಬನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ದಿವಸ ಪೂರ್ತಿ ನೀರಿನ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ನೀರಿನ ಮೇಲೂ ಕಳ್ತನ ಆಗತ್ತಾ ಅನ್ನೋ ಒಂದು ವಿಚಿತ್ರ ಸತ್ಯ ಇಲ್ಲಿ ಹೇಳ್ತೀನಿ. ಇತಿಹಾಸದಲ್ಲಿ ಇಂತಹ ಘಟನೆಗಳು ದಾಖಲಾಗಿವೆ. ಒಬ್ಬ ರೈತ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಅವನ ಇಡೀ ಟೊಮೆಟೊ ತೋಟವೇ ಮಾಯವಾಗ್ತಿತ್ತು. ಕಳ್ಳರು ರಾತ್ರಿ ಬಿದಿರಿನ ಕೋಲುಗಳನ್ನ ಕಿತ್ತು ಇಡೀ ತೋಟವನ್ನೇ ದೋಣಿ ಕಟ್ಟಿ ತಮ್ಮ ಮನೆಗೆ ಅಥವಾ ಬೇರೆ ಕಡೆಗೆ ಎಳ್ಕೊಂಡು ಹೋಗ್ಬಿಡ್ತಿದ್ರು. ಎಷ್ಟೊಂದು ಪಗೋಡಗಳು ನೋಡಿದ್ದೀನಿ, ದೇವಸ್ಥಾನಗಳು ನೋಡಿದ್ದೀನಿ. ಇದು ನೀರಿನ ಮೇಲೆ ತೇಲಾಡುವಂತಹ ದೇವಸ್ಥಾನ, ಹಾಗೆ ಪಗೋಡ. ಸಾಕಷ್ಟು ಜನ ಬಂದಿದ್ದಾರೆ ಈ ಒಂದು ಜಾಗವನ್ನು ಭೇಟಿ ನೀಡೋದಕ್ಕೆ. ಸಂಪೂರ್ಣವಾಗಿ ಇಡೀ ದೇವಸ್ಥಾನವನ್ನೇ ನೀರಿನ ಮೇಲೆ ಕಟ್ಟಿದ್ದಾರೆ. ನೀರಿನ ಮೇಲೆ ಮಾರುಕಟ್ಟೆ, ಹಣ್ಣು ಮತ್ತು ಮನೆಯಿಂದ ಮಾಡ್ಕೊಂಡ್ಬಂದಂಥ ತಿಂಡಿಗಳು ಅಷ್ಟನ್ನು ಮಾರ್ತಾ ಇದ್ದಾರೆ. ದೇವಸ್ಥಾನದ ಶುರುಲಿ ಹೂವನ್ನು ಮಾರಲಾಗ್ತಾ ಇದೆ. ಇಲ್ಲೇ ಬೆಳೆಯುವಂತಹ ಕಮಲ, ಅದನ್ನು ಕೂಡ ಕಟ್ಟಿ ದೇವರಿಗೆ ಇಡೋದಿಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ದೇವರಿಗೆ ಈ ರೀತಿ ತೊಗೊಂಡೋಗ್ಬೋದು. ಫಲಪುಷ್ಪವನ್ನು, ಎಲ್ಲ ಹಣ್ಣಿನ ಮಿಶ್ರಣವನ್ನು ಇಲ್ಲಿ ಇಟ್ಟಿದ್ದಾರೆ. ಇದೇ ಪ್ರಾಂತ್ಯದಲ್ಲಿ ಬೆಳೆಯೋದು. ತೆಂಗಿನಕಾಯಿ ಮತ್ತು ಅನ್ನ, ಏನೇನು ಇಡ್ಬೋದು ಎಲ್ಲ, ಬ್ರೆಡ್ಡು, ಬೇರೆ ಬೇರೆ ರೀತಿ ಪ್ಯಾಕೇಜ್ ಇದೆ. ನೀವು ದೇವ್ರಿಗೆ ಯಾವ್ದು ಇಡಬೇಕು ಅಂತ ಆಸೆ ಪಡ್ತೀರೋ ಅದನ್ನು ತೊಗೊಂಡು ಹೋಗ್ಬೋದು. ಹಲೋ, ಫಾರ್ ಬುದ್ಧನಿಗೋಸ್ಕರ ತೊಗೊಂಡು ಹೋಗ್ತಾ ಇದ್ದಾರೆ. ಬುದ್ಧ, ಓಕೆ. ಇಡೀ ಫ್ಯಾಮಿಲಿನೇ ಬಂದಿದೆ. ವಾವ್, ನಮ್ಮಲ್ಲಿ ನಾವು ಅರ್ಚನೆಗೆ ಬರೆಸ್ತೀವಲ್ಲ, ಅದೇ ಥರ ಇಲ್ಲಿಯ ಜನಗಳು ಕೂಡ ಅರ್ಚನೆಗೆ ಬರೆಸಿ ಹಣವನ್ನು ತೊಗೊಂಡು, ಹಣ ಇಲ್ಲಿ ಹಾಕ್ತಾರೆ, ಆ ಚೀಟಿ ತೊಗೊಂಡು ಅಲ್ಲಿ ಕೊಡ್ತಾರೆ. ದೇವರಿಗೆ ತಂದಿರುವಂತಹ ನೈವೇದ್ಯವನ್ನು ಇಲ್ಲಿ ಇಡ್ತಾರೆ. ಆ ದೇವರನ್ನು ಮುಟ್ತಾ ಇದ್ದಾರೆ, ಅದು ಏನು ಅಂತ ಗೊತ್ತಾಗ್ತಾಯಿಲ್ಲ ಎಕ್ಸಾಕ್ಟ್ಲಿ. ಇಲ್ಲೇನು ನೋಡ್ತಾ ಇದ್ದೀರ ನೀವು, ಬಹಳ ಆಶ್ಚರ್ಯಕರವಾದ ವಿಚಾರ. 5 ಬುದ್ಧನ ಪ್ರತಿಮೆಗಳಿದೆ, ಆದರೆ ನಿಮಗೆ ಪ್ರತಿಮೆಗಳೇ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದರೆ, ಓವರ್ ದ ಇಯರ್ಸು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಗೋಲ್ಡ್ ಲೀಫ್, ಚಿನ್ನದ ಎಲೆಗಳನ್ನು ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಹೆಸರು ಬರೆಸ್ಬಿಟ್ಟು ತಮ್ಮ ಕಡೆಯಿಂದ ಬುದ್ಧನಿಗೆ ಚಿನ್ನ ಹಾಕ್ತಾರೆ.
ಆ ಥರ ಹಾಕಿ 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 ಇದರ ಸುತ್ತಲೂ ಯಾವ ರೀತಿ ಆಗೋಗಿದೆ ನೋಡಿ. ಒಳಗೆ 5 ಬುದ್ಧನ ಪ್ರತಿಮೆಗಳಿವೆ. ಅದನ್ನು ಸಂಪೂರ್ಣವಾಗಿ ಭಕ್ತಾದಿಗಳು ಚಿನ್ನದಿಂದ ಕವರ್ ಮಾಡಿ ಒಂದು ರೀತಿಯ ಗೋಲ್ಡನ್ ಗ್ಲೋಬ್ ಥರ ಆಗೋಗಿದೆ. ಅದು ಈ ಒಂದು ಶಾನ್ ಸ್ಟೇಟಲ್ಲಿರುವಂತಹ ಇನ್ಲೇ ಪಗೋಡಾದ ವಿಶೇಷ. ಇಲ್ಲಿ ಆಚೆ ಕಡೆ ಸಖತ್ತಾಗಿರೋ ಕ್ಯಾಟ್ರಪಿಲ್ಲರ್ ಮಾಡ್ತಾಯಿರ್ರಿ, ಬಹಳ ಯುನೀಕ್ ಆಗಿದೆ. ಪಕ್ಷಿ, ಹಾಗೆ ನೋಡಿ ಇಲ್ಲಿ ಮೀನಿನ ರೂಪದಲ್ಲಿ ಮಾಡಿರೋಂಥ ಕ್ಯಾಟ್ರಪಿಲ್ಲರು. ಮುಂಚೆ ಎಲ್ಲೂ ನೋಡಿಲ್ಲ ಈ ಥರದ್ದು ನಾನು. ತುಂಬ ಚೆನ್ನಾಗಿದೆ. ಇದು ದೊಡ್ಡದು, ಇದು ಪುಟಾಣಿದು. ನೈಸ್. ಅಮ್ಮನ ಹತ್ರ 2 ತೊಗೊಂಡೆ. ಫಸ್ಟ್ ಬೋಣಿ ನಾನೇ ಮಾಡ್ತಾರಂತೆ, ಅದಕ್ಕೆ ನೋಡಿ ಹೆಂಗೆ ಮಾಡ್ತಾರೆ ಅಂತ. ಮೇಡಮ್ ಶೋ ಹೌ ಡು ಯು ಡು. ಹಾಂ, ಬೋಣಿ ಹೆಂಗೆ ಮಾಡ್ತೀರಾ? ಹಾಂ ನೋಡಿ, ಎಲ್ಲದಕ್ಕೂ ಹೊಡಿತಾರೆ. ಎಲ್ಲ ವ್ಯಾಪಾರ ಆಗಲಿ ಇವತ್ತು ಅಂತ. ಬಾಯ್. ಈ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಇದೆ, ತುಂಬ ಬೋಟ್ ಇದೆ ಅಲ್ವಾ. ಈ ಬೋಟನ್ನು ಕರೆಕ್ಟಾಗಿ ಪಾರ್ಕಿಂಗ್ ಮಾಡಬೇಕು. ಈಗ ಇದನ್ನು ತೆಗಿಯೋದೇ ಒಂದು ಚಾಲೆಂಜ್. ಇಲ್ಲಿಂದ ದೇವಸ್ಥಾನದ ರಥವನ್ನು ಇಡೋದಕ್ಕೆ ಮಾಡಿರೋ ಜಾಗ, ಅದು ಕೂಡ ನೀರ್ ಮೇಲಿದೆ, ನೋಡ್ಬೋದು ನೀವಲ್ಲಿ. ಅದು 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 ಸಂಪೂರ್ಣವಾಗಿ ಭಾರಿ ಕಷ್ಟ ಇದೆ. ಹಿಂಗೆ ಕೂತ್ಕೊಂಡು ಹೋಗ್ಬೇಕಂತದ್ರ ಮೇಲೆ. ಓಕೆ, ರಿಯಲಿ? Yes. This way, this way. No, let's go. No. ಶೋ ಮಿ. Okay. ಓ ಓಕೆ. ಅಪ್ಪ, ಇದು ಕಷ್ಟ ಇದೆ ಇದು. ಅಯ್ಯೋ, ಈ ಓಕೆ Okay, here. Hey, ಓಕೆ. let's go. ಬಂದು ಹಾಕೊಂಡೆ. ಭಾರಿ ಕಷ್ಟ ಇದೆ ಬೋಟ್ ಹತ್ತದು ಇಳಿಯೋದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬಟ್ ತುಂಬ ಕಷ್ಟ ಇದೆ ಇದು. ಹಲೋ, ನೋಡಿ ಎಲ್ಲ ಸಿಲ್ವರ್ದು ಎಷ್ಟು ಸಖತ್ತಾಗಿದೆ ಅಂತ ಇಲ್ಲಿ ಮಾರ್ತಾ ಇದ್ದಾರೆ. ಇದೆಲ್ಲ ಸಿಲ್ವರ್ ವೇರು. ಓ, ಎವ್ರಿಥಿಂಗ್ ಇಸ್ ಸಿಲ್ವರ್. ಲಕ್ಕಿ ಮನಿ. ಸೊ ಇಲ್ಲಿ ಗಾಡಿಯಲ್ಲೇ ಸಿಲ್ವರ್ ಮಾಡ್ತಾ ಇದ್ದಾರೆ. ಒಂದಕ್ಕೆ 30,000. ಯಾಕಂದ್ರೆ ಸಿಲ್ವರ್ ಅಲ್ವಾ, ಸ್ವಲ್ಪ ಜಾಸ್ತಿ ಸಿಲ್ವರ್. ಹಾಂ, ಏನು ಗೊತ್ತಾ, ಸಿಲ್ವರ್ ಅಲ್ವಾ, ಅವರು ಜಾಸ್ತಿ ಮಾರ್ತಾ ಇದ್ದಾರೆ. ಬಟ್ ಅಷ್ಟೊಂದು ನಮ್ಮ ಕೈಯಲ್ಲಿ ಇವಾಗ ಫಸ್ಟ್ ಆಫ್ ಆಲ್ ಈ ದೇಶದಲ್ಲಿ ಕರೆನ್ಸಿನೇ ಇಲ್ಲ ಕೈಯಲ್ಲಿ. ಮಾರೋದು ಹೆಂಗೆ? ನೋ ಮೇಡಮ್. ಥ್ಯಾಂಕ್ ಯು. ಐ ಡಿಡ್ ನಾಟ್ ಬ್ರಿಂಗ್ ಮನಿ, ದಟ್ಸ್ ವೈ. ಓಕೆ, ಥ್ಯಾಂಕ್ ಯು. 30,000 ಹೇಳಿದ್ರು, ಕೊನೆಗೆ 10,000 ಅಂದರು, ಕೊನೆಗೆ 5,000 ಅಂದರು. ಅಂದರೆ ಖಂಡಿತ ಡೂಪ್ಲಿಕೇಟ್ ಸಿಲ್ವರ್ ಅದು, ನಿಜವಾದ ಸಿಲ್ವರ್ ಅಂತೂ ಅಲ್ಲ. ಸಿಲ್ವರ್ ರೇಟು ಎಲ್ಲಿಗೆ ಹೋಗಿದೆ ರೀ? ಲಾಸ್ಟ್ ವರ್ಷ ಯಾರು ಸಿಲ್ವರ್ ಪರ್ಚೇಸ್ ಮಾಡಿದ್ದಿದ್ರೆ ಒಂದು 10 kg ಕೋಟ್ಯಾಧೀಶ್ವರ ಆಗ್ಬಿಟ್ಟಿರೋರು ಇಷ್ಟೊತ್ತಿಗೆ. ಏನು ಆ ಥರ ರೇಟ್ ಬೆಳೆದಿದೆ ಸಿಲ್ವರು. ಇಲ್ಲಿಯ ಲೋಕಲ್ ಜನಗಳಿಗೂ ಸರ್ವೇ ಸಾಮಾನ್ಯವಾಗಿ ಕೊಂಡ್ಕೊಳ್ಳೋದು, ಮಾರೋದು ಎಲ್ಲ ಇರುತ್ತೆ. ಆ ಒಂದು ಪ್ರಕ್ರಿಯೆಗೆ ಒಂದು ಫ್ಲೋಟಿಂಗ್ ಮಾರ್ಕೆಟ್ನ ನದಿಯ ಕಿನಾರೆಯಲ್ಲಿ ಮಾಡಿದ್ದಾರೆ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಫುಲ್ಲು ಜಗ ಜಿಗಿ ಬ್ಯುಸಿ ಇದೆ. ಕುಟುಂಬಗಳು ಪರ್ಚೇಸ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ತಾತ ಏನೋ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಅದು ಇದು ಕೊಂಡ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ, ಸುತ್ತಮುತ್ತ ಊರಿನವರು ಬೋಟ್ ಹಾಕೊಂಡು ಬಂದಿದ್ದಾರೆ. ಬೋಟನ್ನ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಎಲ್ಲರೂ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೆಣ್ಮಕ್ಳು ಮಾರ್ಕೆಟಿಂದ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೇಗೆ ಬೋಟಲ್ಲಿ ಹೋಗ್ತಾ ಇದ್ದಾರೆ ಅಂತ. ಎಲ್ಲರ ಕೈಯಲ್ಲೂ ದೋಣಿ ಸಾಗಲಿ ಮುಂದೆ ಹೋಗಲಿ ತರಕಾರಿ ಎಲ್ಲ ತೊಗೊಂಡಿದ್ದಾರೆ. ಏನೇನು ಸಿಗುತ್ತೆ ಈ ಒಂದು ಫ್ಲೋಟಿಂಗ್ ಮಾರ್ಕೆಟಲ್ಲಿ ಅಂತ ನೋಡೋಣ ಬನ್ನಿ. ಇಲ್ಲಿ ಬಂಬನ್ನ ಮಾರಾಟ ಮಾಡಲಾಗ್ತದೆ. ದೊಡ್ಡ ಬೊಮ್ಮನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಬೋಟಲ್ಲಿ ಸಾಗಿಸ್ತಾ ಇದ್ದಾರೆ. ಇಲ್ಲಿ ಹಂದಿ ಮಾರಾಟಗಾರರು. ಅಯ್ಯೋ, ಎಷ್ಟು ಇದೆ ಬೊಂಬಿದು. ಇಲ್ಲಿ ನೋಡಿ, ಇಲ್ಲಿ ಥರವಾದ ವಿಧವಾದ ಹಂದಿಯನ್ನು ಮಾರಾಟ ಮಾಡ್ತಾರೆ ಇವರು ಸಾಹೇಬ್ರು. ಪಿಗ್. ಎಲ್ಲ ಮುದ್ದಾದ ಹಂದಿ ಮರಿಗಳು ಮಲ್ಕೊಂಡಿವೆ ನೋಡಿ, ಹಂದಿ ಮಾರಾಟಗಾರರು. ಅಯ್ಯೋ, ಎಷ್ಟು ಮುದ್ದಾಗಿರೋ ಹಂದಿ ಮರಿಗಳು, ಒಂದ್ರ ಮೇಲೆ ಒಂದು ಮಲ್ಕೊಂಡ್ಬಿಟ್ಟಿವೆ. ಗುಡ್. ಇದು ಅಷ್ಟೇ, ಇದು ಪೂರ್ತಿ ಹಂದಿಯ ಗೂಡುಗಳು. ಎಲ್ಲ ಹಂದಿಗಳು ಗೊರಕೆ ಹೊಡಿತಾ ಇದೆ. ಅಬ್ಬಾ,
ಇಲ್ಲೂ ಹಂದಿ. ಸಖತ್ ಮುದ್ದಾಗಿ ಕ್ಯೂಟ್ ಆಗಿದೆ ಹಂದಿ ಮರಿಗಳು. ಬೊಂಬು ಬಿಸ್ನೆಸ್ಸು ತುಂಬಾ ದೊಡ್ಡ ಬಿಸ್ನೆಸ್ಸು. ಯಾಕಂದರೆ ಇವರು ಪ್ರತಿಯೊಂದು ವಿಷಯಕ್ಕೂ ಬೊಂಬನ್ನ ಬಳಕೆ ಮಾಡ್ತಾರೆ. ಎಷ್ಟು ವಿಶಾಲವಾದ ಪ್ರದೇಶದಲ್ಲಿ ಬಂಬನ್ನು ಮಾರಾಟ ಮಾಡಲಾಗ್ತದೆ ನೋಡ್ಬೋದು. ಒಂದು ಸಿಂಗಲ್ ಶಾಟಲ್ಲೇ ಇಡೀ ಮಾರ್ಕೆಟ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ನೋಡಿ. ಇಲ್ಲಿ ಪೆಟ್ರೋಲು, ಬೋಟಿಗೆ ಬೇಕಾಗಿರೋ ತೈಲ ಅದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಗುಡ್ಸ್. ಎಷ್ಟಣ್ಣ 1 ಲೀಟ್ರು 1 ಬಾಟ್ಲು? ಹೌ ಮಚ್? ನಾವೇನು ತೊಗೋತಾ ಇಲ್ವಲ್ಲ, ಬೇಡ ಬಿಡಿ, ಪಾಪ ಡಿಸ್ಟರ್ಬ್ ಮಾಡೋದು ಅವ್ರನ್ನ. ಇಲ್ಲಿ ಮೀನು, ಜೀವಂತ ಮೀನು. ಇಲ್ಲೇ ಈ ಒಂದು ಪ್ರಾಂತ್ಯದಲ್ಲಿ ಸಿಗೋ ಮೀನು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಲ್ವಂತೆ. ಆ ಥರ ವಿಶೇಷವಾದ ಸರೋವರದ ಮೀನುಗಳು ಇಲ್ಲಿ ಸಿಗುತ್ತೆ. ಇವರು ಅಮ್ಮ ಮೀನು ಫ್ರೈ ಮಾಡ್ಕೊಳ್ಳೋದಕ್ಕೆ ಮೀನು ತೊಗೋತಾ ಇದ್ದಾರೆ. ಈ ಒಂದು ಲೈನು ಸಂಪೂರ್ಣವಾಗಿ ಮೀನಿಗೆ ಮೀಸಲು. ಇಲ್ಲಿ ಪೋರ್ಕ್ನ ಮಾರಾಟ ಮಾಡಲಾಗ್ತದೆ. ಕಡಿದು ತುಂಡು ಮಾಡಿದ್ದಾರೆ, ಅದನ್ನು ಮಾರಾಟ ಮಾಡ್ತಿದ್ದಾರೆ. ಇದ್ಯಾವುದೋ ಫೇಮಸ್ ಮಟನ್ ಅಂಗಡಿ ಅನಿಸುತ್ತೆ. ಒಂದೆರಡು ಚೂರು ನಾಯಿಗೂ ಸಿಕ್ಕಿದೆ ಅದೃಷ್ಟ. ಈ ಕಡೆ ಚಿಕನ್ನು. ಇಲ್ಲಿ ಆಸ್ ಆಲ್ವೇಸ್ ಪಾನ್ ಅಂಗಡಿ. ಕೈಮಗ್ಗ. ಹಾಗೆ ಸಾಕಷ್ಟು ಪಾಟರಿ ಮಡಿಕೆಗಳು ನೋಡ್ಬೋದು ಇಲ್ಲಿ. ಅಯ್ಯೋ 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 ನಂಟು ಬಿದ್ದೈತೆ. ಇದೆಲ್ಲ ಕುಳ್ಳಿಗಿದೆಯಲ್ಲ, ಗೊತ್ತಾಗಲಿಲ್ಲ. ಇದು ಒಣ ಮೀನಿನ ಸೆಕ್ಷನ್ನು. ಇಲ್ಲಿ ಹಪ್ಪಳ, ಸಂಡಿಗೆ ಇದೆಲ್ಲ ಮಾಡ್ತಿದ್ದಾರೆ. ಮಡಿಕೆಗಳು ಚೆನ್ನಾಗಿ ಕಾಣಿಸ್ತದೆ. ಇವರೆಲ್ಲ ಹೆಚ್ಚಾಗಿ ಪ್ಲಾಸ್ಟಿಕ್ನ ಬಳಕೆ ಮಾಡಲ್ಲ. ಇಲ್ಲೂ ಮೇಡಮ್ ಡೀಲ್ ಮಾಡ್ತಾ ಇದ್ದಾರೆ. ಈ ಕಡೆ ಸ್ವಲ್ಪ ಸೊಪ್ಪು ತರಕಾರಿ. ಅಮ್ಮ ಮೀನು ತೊಗೊಂಡೋಗ್ತಾ ಇದ್ದಾರೆ. ಹಲೋ, ಹಾಯ್, ಹೌ ಆರ್ ಯು? Fine, thank you. Nice to meet you. My pleasure. Good English. Yes, What is your name? my name is Simodimo. Simutimo. Yes, Can you show me the market? market. Show me. Yeah. Show me the market. Let's go. Come on. ಇವರು ಹೂವು ಹಣ್ಣೆಲ್ಲ ತಗೊಂಡು ಹೋಗ್ತಾರೆ ಮನೆಗೆ. ಇಂಗ್ಲಾಬಾ ಕ್ಯಾಂಟೀನು, ಟೀ ಶಾಪ್. ಹಾಂ, ಇದು ಟೀ ಅಂಗಡಿ ಅಂತೆ. ಓಕೆ. ಆ್ಯಂಡ್ ದಿಸ್ ಆಯಿಲ್. ಹಾಂ, ಎಣ್ಣೆ ಮಾರಾಟ ಮಾಡುವಂತಹ ಜಾಗ. ದಿಸ್ ಇಸ್ ರೈಸ್ ಕೇಕ್, ಟೋಫು. ಹಾಂ, ಟೋಫು ಮಾರಾಟ ಮಾಡೋ ಜಾಗ. ಇದೇನಿದು? ಐಸ್ ಕ್ರೀಮ್. ಐಸ್ ಕ್ರೀಮ್. ಆಹಾ. ಎಣ್ಣೆ. ಇಲ್ಲಿ ಮೀನು. ಇಲ್ಲಿ ಬೋಟ್ಗಳೆಲ್ಲ ಪಾರ್ಕಿಂಗು. ಅಡಿಕೆ, ಎಣ್ಣೆ, ಬುಟ್ಟಿಗಳು, ಬಾರ್ಬಿಕ್ಯೂ. ದೇವಸ್ಥಾನಕ್ಕೋಸ್ಕರ ಹಣವನ್ನು ಕಲೆಕ್ಟ್ ಮಾಡ್ತಾರಂತಹ ಯುವಕರು. ಕ್ಯಾಲೆಂಡರು, ದೇವ್ರ ಫೋಟೋ ಮಾರ್ತಾ ಇರೋ ಜಾಗ. ಇಲ್ಲಿ ಪರೋಟ, ಸಮೋಸ. ಇಂಡಿಯನ್ ಮೂಲದವರು ಪರೋಟ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಪರೋಟ. ನಮಸ್ತೆ. ಹಿಂದಿ ಬಾತ್ करते हो आप? इंडियन दिखते हो आप सब. ಬ್ರದರ್. ಬಿಸಿ ಬಿಸಿ ಪರೋಟ ನಡೀತಾ ಇದೆ ಇಲ್ಲಿ ತವಾ ಮೇಲೆ. ಇಂಡಿಯಾ. ಪರೋಟ ಎಲ್ಲ ಕಡೆ ಸಿಗಲ್ಲ ಮಯನ್ಮಾರಲ್ಲಿ, ಕೆಲವು ಕಡೆ ಸಿಗುತ್ತೆ. ಇಂಡಿಯನ್ ಪಾಪ್ಯುಲೇಷನ್ ಇರುವಂತಹ ಜಾಗಗಳಲ್ಲಿ ಇಲ್ಲಿ ಜನಗಳು ಪರೋಟನ ಟೀ ಜೊತೆಗೆ, ಕಾಫಿ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಟೀ ಅಂಗಡಿಯಲ್ಲಿ ಒಂದು ಟೀ ಆರ್ಡರ್ ಮಾಡಿದೆ. ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಒಳಗೆ. ಅಲ್ಲಿ ಟೀ ಡಿಕಾಕ್ಷನ್ನು ಮತ್ತು ಕಂಡೆನ್ಸ್ಡ್ ಮಿಲ್ಕನ್ನು ಬೆರೆಸಿ ಕೊಡ್ತಾರೆ. ಇಲ್ಲಿಯ ಕಾಂಬಿನೇಷನ್ ನೋಡಿ. ಟೀ
ಪರೋಟ ಹಾಗೆ ಸಕ್ಕರೆ. ನನ್ನ ಪ್ರಕಾರ ಇನ್ಲೇ ಪ್ರಾಂತ್ಯಕ್ಕೆ ಯಾರ್ಯಾರು ಮಯನ್ಮಾರ್ ದೇಶಕ್ಕೆ ಬರ್ತಾರೋ ಈ ಒಂದು ಪ್ರಾಂತ್ಯಕ್ಕೆ ಬರಲೇಬೇಕು. ಶಾನ್ ಸ್ಟೇಟ್ ಅತ್ಯಂತ ಸುಂದರವಾದ ಜಾಗ. ನಾನು ಇವತ್ತವರೆಗೂ ಮಯನ್ಮಾರಲ್ಲಿ ಭೇಟಿ ನೀಡಿದ್ದು. ಮತ್ತು ಟೂರಿಸ್ಟ್ ಸ್ವಲ್ಪ ಕಮ್ಮಿ, ಆದರೆ ಇನ್ಲೇಲಿ ಟೂರಿಸ್ಟ್ ಜಾಸ್ತಿ ಇರ್ತಾರೆ. ಅದನ್ನು ಬಿಟ್ಟು ಒಳ ಪ್ರದೇಶಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಈ ಮಾರ್ಕೆಟು ಮತ್ತು ಬೆಳಗ್ಗೆ ತೋರಿಸಿದಂತಹ ಕೃಷಿ ಅದರೊಳಗೆಲ್ಲ ಜನಗಳು ಯಾರೂ ಕರ್ಕೊಂಡು ಹೋಗಲ್ಲ, ನಾರ್ಮಲ್ ಟೂರ್ ಕಂಪ್ನೀಸು. ನಾನು ಸಪ್ರೇಟಾಗಿ ಒಂದು ಸಪ್ರೇಟ್ ಬೋಟ್ ಬುಕ್ ಮಾಡಿಕೊಂಡು ತುಂಬಾ ವೆಚ್ಚ ಆಯಿತು. ಆದ್ರೂ ಹೊಸದೇನಾದ್ರು ತೋರಿಸ್ಬೇಕು ಅಂದರೆ ಒಳಗೆ ನುಗ್ಗಲೇಬೇಕು, ಟೈಮ್ ಕೊಡಬೇಕು. ಇಡೀ ದಿವಸ ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆ ಆಯಿತು ಇವಾಗ. ಅಲ್ಲಿವರೆಗೂ ಕೂತು ಮಾಡಬೇಕು, ಪೇಷನ್ಸಿಂದ ನೋಡಬೇಕು ಪ್ರತಿಯೊಂದನ್ನು. ಆಮೇಲೆ ತುಂಬ ಇರಿಟೇಷನ್ ಆಗುತ್ತೆ, ಅಯ್ಯೋ ಹಿಂದೆ ಮುಂದೆ, ಮತ್ತು ರಿಸ್ಕ್ ಕೂಡ ಇದೆ. ಸಂಪೂರ್ಣವಾಗಿ ನದಿಯಲ್ಲಿ ಓಡಾಡಬೇಕು, ಇರುತ್ತೆ ಚಾಲೆಂಜಸ್ಸು. ಬಟ್ ಅಷ್ಟೇ ಖುಷಿ ಕೂಡ ಸಿಗುತ್ತೆ. ಹೊಸ ಸಂಸ್ಕೃತಿಯನ್ನು ನೋಡೋದು, ಹೊಸ ಊಟ ತಿಂಡಿಗಳನ್ನು ಸವಿಯೋದು, ಮತ್ತು ಇಲ್ಲಿಯ ಜನಗಳ ರೀತಿ ಬದುಕೋದು, ಇವೆಲ್ಲ ಬಹಳ ಮನಸ್ಸಿಗೆ ಆನಂದ ಕೊಡುತ್ತೆ. ಪರೋಟ ಟ್ರೈ ಮಾಡೋಣ. ಸೇಮ್ ನಮ್ಮ ಪರೋಟನ, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಇವ್ರು ಏನು ಮಾಡ್ತಾರೆ ಇಲ್ಲಿ ಅಂದರೆ ಟೀ ಒಳಗೆ ಅದ್ದು ತಿಂತಾರೆ ಹೀಗೆ. ಇಲ್ಲಿ ಶೆರು ಮಾರಾಟ ಮಾಡ್ತಾ ಇರೋದನ್ನು ನೋಡ್ಬೋದು. ಪುಟ್ಟ ಹುಡುಗ, ತಂಬಾಕು ಆರೋಗ್ಯಕ್ಕೆ ಹಾನಿಕರ, ಯಾರು ಸೇದಬೇಡಿ. ಆದರೂ ಬೇರೆ ಬೇರೆ ದೇಶದ ಕಲ್ಚರ್ನ ನಾವು ತೋರಿಸ್ಲೇಬೇಕು. ನೋಡಿ ಇಲ್ಲಿ ದಪ್ಪ ಸಿಗಾರ್, ಇದು ಎಷ್ಟು ದಪ್ಪ ಇದೆ ಇದು. ಸರ್, ಹೌ ಮಚ್ ಫಾರ್ ದಿಸ್? ಸುಮ್ಮನೆ ಕೇಳೋಣ, ತೊಗೊಳೋದು ಇಲ್ಲ, ಎಷ್ಟು ಅಂತ ಕೇಳ್ಕೊಳ್ಳೋಣ. ಇದಕ್ಕೆ 2,000 ಅಂತೆ. ಮಾತ್ರೆ ಅಂಗಡಿ, ಫಾರ್ಮಾಸಿಟಿಕಲ್ ಅಂಗಡಿ ಮಾರ್ಕೆಟಲ್ಲಿ ಭಾಳ ಅಪರೂಪವಾದ ದರ್ಶನ. ನಮ್ಮಲ್ಲೆಲ್ಲ ರೆಗ್ಯುಲೇಷನ್ ಇಲ್ಲ ಆ ಥರ ಮಾರೋದಕ್ಕೆ. ಇಲ್ಲಿ ಪಬ್ಲಿಕ್ಕಾಗಿ ಓಪನ್ ಆಗಿ ಮಾರ್ಬೋದು. ಕೋಕೋನಟ್ ಅಂಗಡಿ, ಒಂದು ಎಳ್ನೀರಿಗೆ 100 ರೂಪಾಯಿ. ಮಚ್ ಮಾಡೋ ಜಾಗ. ಅದೇ ಹಿಂಗೆ ನಮ್ಮ ಪಿಕ್ಚರ್ಗಳೆಲ್ಲ ತೋರಿಸ್ತಾರಲ್ಲ, ರೌಡಿಗಳೆಲ್ಲ ಹೋಗ್ಬಿಟ್ಟು, ವಿಲನ್ಗಳೆಲ್ಲ ಹೋಗ್ಬಿಟ್ಟು ಮಚ್ ಮಾಡಿಸ್ಕೊತಾರೆ ಅಥವಾ ಹೀರೋ ಮಾಡಿಸ್ಕೊತಾರಲ್ಲ ಆ ಥರ. ನೋಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಪರ್ಸನಲೈಸ್ಡ್ ಮಚ್ ಮಾಡಿಕೊಡ್ತಾ ಇದ್ದಾರೆ. ಬ್ರದರ್ ಕೇಳ್ತಾ ಇದ್ದಾನೆ, ಒಬ್ಬನೇ ಬಂದ್ಯಾ, 8 ಮಕ್ಳನ್ನ ಕರ್ಕೊಂಬಂದಿಲ್ವಾ ಅಂತ. ನೋ ಬೇಬಿ ಅಂತ ಕೇಳ್ತಾನೆ. ನೋ ಬೇಬಿ, ಓನ್ಲಿ ಮೀ, ಐ ಆಮ್ ಬೇಬಿ, ಐ ಆಮ್ ಗ್ಲೋಬಲ್ ಕನ್ನಡಿಗ ಬೇಬಿ. ಮ್ಯಾನ್ಮಾರ್ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಮಾರ್ತಾ ಇದ್ದಾರೆ. ಎಷ್ಟು ಅಂತ ಕೇಳೋಣ, ಚೆನ್ನಾಗಿರುತ್ತಿದ್ದು. ಒಂದು ಬಟ್ಟೆ ಪೀಸ್ಗೆ ಬ್ಲೌಸ್ ಪೀಸ್ ಸೇರಿ 500 ರೂಪಾಯಿ, ಒಳ್ಳೆ ರೇಟು. ನನ್ನ ಗಡ್ಡ ಚೆನ್ನಾಗಿದೆ ಅಂತೆ. ಗುಡ್, ಗುಡ್. ತೋರಿಸಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಕಾಟನ್, ನೋ ಕಾಟನ್, ಕಾಟನ್. ಇದಕ್ಕೆ ಥಮಾಯ್ ಅಂತ ಹೇಳ್ತಾರೆ, ಹೆಣ್ಮಕ್ಳು ಹಾಕೊಳ್ಳೋದು ಹಿಂಗೆ. ಹಾಂ. ಓಕೆ. ಆಮೇಲೆ ಇದು ಬ್ಲೌಸಾ? ಬ್ಲೌಸ್ ಹುಡುಗನ ಕೇಳಿ ಏನೆಲ್ಲ ಮಾಡಿಸ್ತಾ ಇದೀನಿ ಅಂತ ಎಲ್ಲರೂ ನಗ್ತಾ ಇದ್ದಾರೆ. ಶೋ ಮಿ. ಓಕೆ. ವಾವ್ ಬ್ರೋ, ಗುಡ್. ಹೇಗಿದೆ? ಚೆನ್ನಾಗಿದೆ. ಎಣ್ಣೆ ಮಾರ್ತಾ ಇರುವಂತಹ ಹುಡುಗಿ. ಬಾಟ್ಲು ಯಾವ ಥರ ತುಂಬಿಸ್ತಾರೆ ನೋಡಿ, ಹೋಲ್ಸೇಲ್ ಕಂಟೈನರು. ಅದನ್ನು ಚಿಕ್ಕ ಬಾಟ್ಲು ಮಾಡಿ ಮಾರ್ತಾ ಇದ್ದಾರೆ. ಮೇಡಮ್, ಹೌ ಮಚ್ ಒನ್ ಬಾಟಲ್ ಹೌ ಮಚ್? 1 ಬಾಟಲ್ ಹೌ ಮಚ್? 7,000. 7,000 ಒಂದಕ್ಕೆ, ಅಂದರೆ $2 ಲೆಕ್ಕ, ಆಲ್ಮೋಸ್ಟ್ 160 ರೂಪಾಯಿ. ಎಣ್ಣೆನೂ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ. ಚಿನ್ನದ ಅಂಗಡಿ ಮಾರ್ಕೆಟಲ್ಲಿ. ಡಿಸೈನೇ ಬೇರೆ ಥರ ಇದೆ. ಪೀಕಾಕ್ ಈ ದೇಶದ ರಾಷ್ಟ್ರೀಯ ಪಕ್ಷಿ, ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ಕೂಡ. ಆ ರೀತಿಯಲ್ಲಿ ಚಿನ್ನದ ಆರ್ನಮೆಂಟ್ಸ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಾರ್ಕೆಟಲ್ಲಿ. ಈ ಥರ ಮಾರ್ಕೆಟಲ್ಲಿ ಎಲ್ಲೂ ಚಿನ್ನದ ಮಾರಾಟ ಬಹಳ ಕಷ್ಟ. ಅದು ಹೆಂಗೆ ಮಾಡ್ತಾರೋ ಅಂದರೆ, ಇಲ್ಲಿ ಬುದ್ಧಿಸಮ್ ವ್ಯಾಲ್ಯೂಸ್ ಇರೋದ್ರಿಂದ ಕಳ್ತನ ಮತ್ತು ಈ ಥರ ವಿಚಾರಗಳು ಬಹಳ ಕಮ್ಮಿ. ನಾನು ಎಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ಯಾರೋ ಒಬ್ಬರು ಕೂಡ ನನಗೆ ಯಾರು ಕಿತ್ಕೊಂಡು ಹೋಗೋ ಥರ ಅಥವಾ ಕದಿಯೋ ಥರ ಯಾರೂ ಅನಿಸ್ಲಿಲ್ಲ ಇವತ್ತವರೆಗೂ. ಅನ್ಸೋದು ಬೇಡ. ಈ ಒಂದು ಸಮಾಜ ಇದೇ ಥರ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಮಾರ್ಕೆಟ್ ಇಂದ ವಾಪಸ್ ಹೋಗಬೇಕು, ಯಾಕಂದರೆ ಮಧ್ಯಾಹ್ನ 3:30 ಇನ್ನೊಂದು ಬಸ್ ಇದೆ. ಬಗಾನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್, ನನ್ನ ಈ ಪ್ರವಾಸದ ಕಟ್ಟಕಡೆಯ ನಗರ ಮಯನ್ಮಾರಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ನಾನು ಕರುನಾಡಿಗೆ ಬರ್ತೀನಿ. ಹೇ ಆಲ್ಮೋಸ್ಟ್ 2 ತಿಂಗಳಾಗೋಯ್ತು ವಾಪಸ್ ಮನೆಗೆ ಬಂದು. ಸದ್ಯಕ್ಕೆ ಇದು ಪ್ಲ್ಯಾನು. ಬನ್ನಿ ವಾಪಸ್ ಹೋಗೋಣ. ನೋಡಿ ಎಷ್ಟು ಲೋಡ್ ತುಂಬಿಸ್ಕೊಂಡು ಹೋಗ್ತಾರೆ ಮನೆಗೆ.
ಮಾಲ್ಗೆ ಹೋಗಿ ಬಂದಮೇಲೆ ಪಾರ್ಕಿಂಗ್ ಹುಡುಕ್ತೀವಲ್ಲ ಬೇಸ್ಮೆಂಟಲ್ಲಿ, ಆ ಥರ ನಾನು ನನ್ನ ಬೋಟನ್ನ ಹುಡುಕ್ತಾ ಇದ್ದೀನಿ ಗುರು. ಸಿಕ್ತು ನಮ್ಮ ಬೋಟು ಸಿಕ್ತು. ಹೋಗೋಣ, ನಡಿ ಹೋಗೋಣ. ಸಿಗಾಕೊಂಬಿಟ್ಟಿದೆ, ಹೆಂಗೆ ಹೋಗೋದ್ರಿಂದ ವಾಪಸ್ಸು ಹೋಟ್ಲಿಗೆ ಹೋಗೋ ಸಮಯ. ಇನ್ಲೇ ಲೇಕಿಗೆ ಬರೋಂಗಿದ್ರೆ ಬೆಳಗ್ಗೆ 5:30-6 ಗಂಟೆಗೆ ಬರಬೇಕು, ಇಲ್ಲ ಮಧ್ಯಾಹ್ನ 3 ಗಂಟೆ ಮೇಲೆ ಶುರು ಮಾಡಬೇಕು. ಮಧ್ಯಾಹ್ನದ ಹೊತ್ತು 12ರಿಂದ 2 ಉರಿ ಬಿಸಿಲಿರುತ್ತೆ. ಈ ಸೀಸನ್ ಪರವಾಗಿಲ್ಲ, ಬೇರೆ ಸೀಸನಲ್ಲಿ ಸಾಧ್ಯನೇ ಇಲ್ಲ. ಆಯ್ತು, ಇವಾಗ 12 ಗಂಟೆ ಆಯಿತು, ವಾಪಸ್ ಹೋಗೋಣ. ನೋಡಿದ್ರಲ್ಲ ಗ್ಲೋಬಲ್ ಕನ್ನಡಿಗರೇ, ಇಲ್ಲಿ ಭೂಮಿ ಅನ್ನೋದು ಕಾಲ ಕೆಳಗಿಲ್ಲ, ಸರೋವರದ ಮೇಲಿದೆ. ಇನ್ಲೇ ಸರೋವರ ಅಂದ್ರೆ ಬರೀ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲ, ಇದು ಪ್ರಕೃತಿಯ ಜೊತೆಗಿನ ಅತಿ ದೊಡ್ಡ ಕೊಲಾಬರೇಷನ್. ನಾವು ರೀಲ್ಸ್ ಮಾಡೋದಕ್ಕೆ ಗ್ರೀನ್ ಮ್ಯಾಟ್ ಹಾಕೊಳ್ತೀವಿ, ಆದ್ರೆ ಇಲ್ಲಿನ ರೈತರು ನೀಲಿ ನೀರಿನ ಮೇಲೆ ಗ್ರೀನ್ ಕಾರ್ಪೆಟ್ ನ ಹಾಸ್ಕೊಂಡಿದ್ದಾರೆ. ಕಾಲಲ್ಲಿ ದೋಣಿ ನಡೆಸ್ತಾರೆ, ಕೈಯಲ್ಲಿ ಬೆಳೆ ಕೊಯ್ತಾರೆ. ಇವರ ಎನರ್ಜಿ ಮುಂದೆ ಯಾವ ವೈರಲ್ ವಿಡಿಯೋನು ಸಾಲದು. ಕೆರೆಯ ತಳದಿಂದ ಮಣ್ಣು ಎತ್ತಿ ತೇಲುವ ತೋಟವನ್ನ ಮಾಡಿ ಅದಕ್ಕೆ ಬಿದಿರಿನ ಆಧಾರವನ್ನ ಕೊಡೋ ಈ ಕ್ರಿಯೇಟಿವಿಟಿ ಜಗತ್ತಿನ ಯಾವ ಸ್ಕ್ರಿಪ್ಟ್ ನಲ್ಲೂ ಸಿಗಲ್ಲ. ಈ ವಿಶ್ವ ವಿಚಿತ್ರ, ಆದ್ರೆ ಇಂಥ ಜನರ ಈ ಸಾಹಸ ಮಾತ್ರ ಸತ್ಯ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರೆ ಪ್ರತಿಯೊಂದು ಫ್ರೇಮ್ ಕೂಡ ಬಂಗಾರ. ಇದು ಬರೀ ಟ್ರಾವೆಲ್ ವಿಡಿಯೋ ಅಲ್ಲ, ಸಾವು ಗೆದ್ದು ನೀರಿನ ಮೇಲೆ ಬದುಕು ಕಟ್ಟಿರೋ ಜನರ ಮಹಾ ಸಂಗ್ರಾಮ.